ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ PU ಮ್ಯಾಥ್ಸಲ್ಲಿ ಬರುವಂಥ 7th ಚಾಪ್ಟರ್ ಇಂಟಿಗ್ರಲ್ಸ್. ಸೊ ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 7.1 ಮತ್ತು 7.2 ಸಾಲ್ವ್ ಮಾಡಿದ್ದೀನಿ. ಇವಾಗ 7.3ಯಲ್ಲಿ 14th ಕ್ವಶನ್ವರೆಗೂ ಸಾಲ್ವ್ ಮಾಡಿದ್ದೀನಿ. ಇವಾಗ 15th ಕ್ವಶನಿಂದ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇಲ್ಲಿ ನೋಡಿ, ಸಕ್ಸಸ್ ಈಸ್ ನಾಟ್ ದ ಆಬ್ಸೆನ್ಸ್ ಆಫ್ ಫೇಲ್ಯೂರ್, ಇಟ್ಸ್ ದ ಪರ್ಸಿಸ್ಟೆನ್ಸ್ ಥ್ರೂ ಫೇಲ್ಯೂರ್ ಅಂತ ಇದೆ. ಸೊ ಹಂಗಂದ್ರೆ ಏನು ನೋಡಿ, ಎಸ್ ಅಂದರೆ ವೈಫಲ್ಯದ ಅನುಪಸ್ಥಿತಿ ಅಲ್ಲಂತೆ. ಅಂದರೆ ಸಕ್ಸಸ್ ಅನ್ನೋದು ಆಬ್ಸೆನ್ಸ್ ಆಫ್ ದ ಫೇಲ್ಯೂರ್ ಅಲ್ವಂತೆ. ಅದೇನಾಗಿರುತ್ತೆ, ವೈಫಲ್ಯದ ಮೂಲಕ ನಿರಂತರತೆ, ಪರ್ಸಿಸ್ಟೆನ್ಸ್ ಥ್ರೂ ದ ಫೇಲ್ಯೂರ್. ಅಂದರೆ ಇವಾಗ ಫೇಲ್ಯೂರ್ ಆಗ್ತಿರುತ್ತಲ್ಲ, ಅದು ನಿರಂತರತೆ, ಅದ್ರ ಜೊತೆಗೆ ನಾವು ಫೇಲ್ಯೂರನ್ನು ಅದನ್ನು ಫೇಸ್ ಮಾಡ್ತಾ ಹೋದರೆ ನಮಗೆ ಸಕ್ಸಸ್ ಅನ್ನೋದು ಬರುತ್ತೆ ಅಂತ. ಇಲ್ಲಿ ನೋಡಿ, ಚಾಪ್ಟರ್ 7 ಇಂಟಿಗ್ರಲ್ಸ್, ಎಕ್ಸಸೈಸ್ 7.3. ಸೊ 15th ಕ್ವಶನ್ ನೋಡಿ ಏನಿದೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ tan ಕ್ಯೂಬ್ 2x ಇಂಟು sec 2x ಅಂತ ಇದೆ. ಸೊ ನೋಡಿ, ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಸೊ ಏನಂತ ತಗೊಳ್ಳೋಣ, ಫಸ್ಟು ಇಂಟಿಗ್ರೇಷನ್ ಸಿಂಬಲ್ ತಗೊಂಡಾಗ ಟ್ಯಾನ್ ಕ್ಯೂಬ್ 2x ಇಂಟು ಸೆಕ್ 2x ಇಂಟು dx. ಸೊ ನೋಡಿ, ನಾನು ಇದನ್ನು ಏನಂತ ಮಾಡ್ಕೊತೀನಿ, ಟ್ಯಾನ್ ಕ್ಯೂಬನ್ನು ಟ್ಯಾನ್ ಸ್ಕ್ವೇರ್ ಅಂತ ನೋಡಿ ಸ್ಪ್ಲಿಟ್ ಮಾಡ್ಕೊತೀನಿ. ಟ್ಯಾನ್ ಸ್ಕ್ವೇರ್ 2x ಇಂಟು ಟ್ಯಾನ್ 2x. ಏನಕ್ಕಂದರೆ ನನಗೆ ಟ್ರಿಗ್ನೋಮೆಟ್ರಿ ಐಡೆಂಟಿಟಿಯಲ್ಲಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದೆ ಫಾರ್ಮುಲಾ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಕ್ಯೂಬನ್ನು ಟ್ಯಾನ್ ಸ್ಕ್ವೇರ್ 2x ಇಂಟು ಟ್ಯಾನ್ 2x ಇಂಟು ಸೆಕ್ 2x ಇಂಟು dx. ಸೊ ನೋಡಿ, ಏನಕ್ಕಂತಂದರೆ ಇಲ್ಲಿ ನೋಡಿ ಸ್ಪ್ಲಿಟ್ ಮಾಡ್ಬೋದು. ಲೈಕ್ ಎ ಕ್ಯೂಬ್ ಇದ್ದರೆ ನಮಗೆ a ಸ್ಕ್ವಯರ್ ಇಂಟು a⁴ ಅಂತ ತಗೋಬೋದು. ಸೊ ಇಂಡೈಸಿಸ್ ಇದೆಯಲ್ಲ, a⁴m ಇಂಟು e⁴n ಅಂತ. ಸೊ ಆ ಒಂದು ಇಂಡೈಸಸನ್ನು ಯೂಸ್ ಮಾಡಿದರೆ ಇಲ್ಲಿ ಟ್ಯಾನ್ ಸ್ಕ್ವೇರ್ 2x ಇಂಟು ಟ್ಯಾನ್ 2x ಇಂಟು ಸೆಕ್ 2x ಇಂಟು dx ಅಂತ ಇದೆ. ಸೊ ನೋಡಿ, ಇಲ್ಲಿ ಇಂಟಿಗ್ರೇಷನ್ ಫಾರ್ಮುಲಾ ಇದೆ ನೋಡಿ ನಮಗೆ. ಮತ್ತೆ ಟ್ರಿಗ್ನೋಮೆಟ್ರಿಯಲ್ಲಿ ಏನಿದೆ ಫಾರ್ಮುಲಾ, ಟ್ಯಾನ್ ಸ್ಕ್ವೇರ್ ಥೀಟಾ, ಟ್ಯಾನ್ ಸ್ಕ್ವಯರ್ ಥೀಟಾ ಈಸ್ ಈಕ್ವಲ್ ಟು ಏನಿದೆ ನನಗೆ, ಸೆಕ್ ಸ್ಕ್ವಯರ್ ಥೀಟಾ ಮೈನಸ್ 1. ಸೊ ನೋಡಿ, ಇಲ್ಲಿ ಟ್ಯಾನ್ ಸ್ಕ್ವೇರ್ 2x ಇದೆ, ಥೀಟಾ ಪ್ಲೇಸಲ್ಲಿ 2x ಇದೆ. ಸೊ ಏನು ಬರುತ್ತೆ ನಮಗೆ, ಸೆಕ್ ಸ್ಕ್ವಯರ್ 2x ಮೈನಸ್ 1 ಇಂಟು ನೋಡಿ, ಇದು ಆ್ಯಸ್ ಇಟ್ ಈಸ್ ಬರುತ್ತೆ, ಇಂಟು ಟ್ಯಾನ್ 2x ಇಂಟು sec 2x ಇಂಟು dx. ಸೊ ನೋಡಿ, ಇವಾಗ ಸಿಂಪ್ಲಿಫಿಕೇಶನ್ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕು. ಪುಟ್ ಏನಂತ ತಗೊತೀನಿ ನಾನು, sec 2x sec 2x ಏನು ಬರುತ್ತೆ ನನಗೆ, ಏನು ತೊಗೊತಾ ಇದ್ದೀನಿ, ಇಸ್ ಈಕ್ವಲ್ ಟು ಟಿ ಅಂದರೆ ಅನದರ್ ವೇರಿಯಬಲ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕಾದ್ರೆ ಒಂದು ವೇರಿಯೇಬಲನ್ನು ಇನ್ನೊಂದು ವೇರಿಯೇಬಲ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಕಂಪಲ್ಸರಿ ಇರುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ನೋಡಿ, ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಸೆಕ್ ಎಕ್ಸ್ ಗೊತ್ತಿರಬೇಕು ನಮಗೆ. ಏನಿದೆ, ಡಿಫ್ರೆನ್ಷಿಯೇಷನ್ ಆಫ್ ಸೆಕ್ ಎಕ್ಸ್ ಈಸ್ ಈಕ್ವಲ್ ಟು ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಇದೆ. ಸೊ ನೋಡಿ, ಸೆಕ್ ಎಕ್ಸ್ ಅನ್ನು ಡಿಫ್ರೆನ್ಷಿಯೇಷನ್ ಮಾಡಿದರೆ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೊ ಇಲ್ಲಿ ನೋಡಿ, ಸೆಕ್ 2x ಇರೋದ್ರಿಂದ ಏನು ಬರುತ್ತೆ ನಮಗೆ, ಡಿಫ್ರೆನ್ಷಿಯೇಷನ್ ಆಫ್ ಸೆಕ್ 2x ಅಂತಂದರೆ ಸೆಕ್ 2x ಇಂಟು ಟ್ಯಾನ್ 2x. ಏನಕ್ಕಂದರೆ ನೋಡಿ, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ನಮಗೆ 2x ಅಂತ ಇದೆ. ಸೊ ಅದಕ್ಕೆ 2x ಇರೋದ್ರಿಂದ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ, 2 ಬರುತ್ತೆ. 2x ಡಿಫ್ರೆನ್ಷಿಯೇಷನ್ 2.
ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಟಿ ಅಂದರೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಸೊ ಇಲ್ಲಿ ನೋಡಿ ನನಗೆ ಡಿ ಎಕ್ಸ್ ಮತ್ತು ಡಿ ಟಿಯನ್ನು ಸಪ್ರೇಟ್ ತಗೋಬೇಕು. ಸೊ ಏನು ಮಾಡ್ತೀನಿ ಇಲ್ಲಿ ಸೆಕ್ 2x ಇಂಟು ಟ್ಯಾನ್ 2x ಇಂಟು ಡಿ ಎಕ್ಸನ್ನು ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ ಟು ಡಿ ಟಿ ಆ್ಯಸ್ ಇಟ್ ಈಸ್. ನೋಡಿ ನಮಗಿಲ್ಲಿ ಟ್ಯಾನ್ 2x ಇಂಟು ಸೆಕ್ 2x ಇಂಟು ಡಿ ಎಕ್ಸ್ ಮಾತ್ರ ಇರೋದು. ಸೊ 2ಅನ್ನು ನಾನು ಈ ಕಡೆ ತೊಗೊಂಡ್ರೆ ಡಿವೈಡೆಡ್ ಬೈ 2. ಸೊ ದೇರ್ ಫೋರ್ ಇವಾಗ ಏನಾಗುತ್ತೆ ನಮಗೆ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ 2x ಅಂದರೆ ಟಿ ಸ್ಕ್ವೇರ್ ಮೈನಸ್ 1 ಇಂಟು ಟ್ಯಾನ್ 2x ಸೆಕ್ 2x ಇಂಟು ಡಿ ಎಕ್ಸ್ ಏನಿದೆ ನನಗೆ ಡಿ ಟಿ ಡಿವೈಡೆಡ್ ಬೈ 2 ಅಂತ ಇದೆ. ಸೊ ನೋಡಿ ಇವಾಗ ಇಂಟಿಗ್ರೇಷನ್ ಮಾಡಬೇಕು. ಏನು ಬರುತ್ತೆ 1/2 ಕಾನ್ಸ್ಟಂಟ್ ಇದೆ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಟಿ ಸ್ಕ್ವಯರ್ ಇಂಟು ಡಿ ಟಿ ಮೈನಸ್ ಇಂಟಿಗ್ರೇಷನ್ 1 ಇಂಟು ಡಿ ಟಿ. ನೋಡಿ ಟಿ ಸ್ಕ್ವೇರನ್ನು ಸಪ್ರೇಟ್ ಮತ್ತು 1ಅನ್ನು ಸಪ್ರೇಟ್ ಮಾಡಿದ್ದೀನಿ. ಸೊ ಇವಾಗ ಏನು ಯೂಸ್ ಆಗುತ್ತೆ ನಮ್ಗೆ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಇದೆ. ನೋಡಿ ಏನಿದೆ ನಮಗೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ಏನು ಬರುತ್ತೆ 1/2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಟಿ ಸ್ಕ್ವೇರ್ ಅಂತಂದರೆ ಟಿ ಟು ದಿ ಪವರ್ 2 ಪ್ಲಸ್ 1 ಬಿಕಾಸ್ ಯೂಸಿಂಗ್ ಎಕ್ಸ್ ಟು ದಿ ಪವರ್ ಎನ್ ಇಂಟಿಗ್ರೇಷನ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಟಿ ಇರೋದ್ರಿಂದ ಇಂಟು ಟಿ ಪ್ಲಸ್ ಮೈನಸ್ ಟಿ ಪ್ಲಸ್ ಸಿ ಅಂತ ಬರುತ್ತೆ. 1 ಇದ್ದರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಇದ್ದಾಗ ಎಕ್ಸ್ ಬರುತ್ತೆ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟಿ ಇರೋದ್ರಿಂದ ಟಿ ಅಂತ ಬರುತ್ತೆ. ಸೊ ನೋಡಿ ಮತ್ತೆ ವಾಪಸ್ ಟಿ ಏನು ತಗೊಂಡಿರ್ತೀವಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. 1/2 ಇಂಟು ಟಿ ಟು ದಿ ಪವರ್ 2 ಪ್ಲಸ್ 1 ಅಂದರೆ ಟಿ ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ ಟಿ ಪ್ಲಸ್ ಸಿ ಅಂತ. ಸೊ ಇವಾಗ ನೋಡಿ ಟಿ ಅಂತಂದರೆ ಏನಿದೆ ಸೆಕ್ 2x ತೊಗೊಂಡಿದ್ವಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಸೆಕ್ 2x. ಸೊ ಮಲ್ಟಿಪ್ಲೈ ಮಾಡಿದಾಗ ಅಲ್ಲಿ ನೋಡಿ ಸೆಕ್ ಕ್ಯೂಬ್ ಸೆಕ್ ಕ್ಯೂಬ್ 2x ಡಿವೈಡೆಡ್ ಬೈ 2 ಇಂಟು 3 6 ಮೈನಸ್ ಟಿ ಪ್ಲೇಸಲ್ಲಿ ಸೆಕ್ 2x ಡಿವೈಡೆಡ್ ಬೈ ನೋಡಿ 1/2 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ ಡಿವೈಡೆಡ್ ಬೈ ಪ್ಲಸ್ ಸಿ ಎಲ್. ಸೊ ನೋಡಿ ಆನ್ಸರ್ ಏನು ಬಂತು ಸೆಕ್ ಕ್ಯೂಬ್ 2x ಡಿವೈಡೆಡ್ ಬೈ 6 ಮೈನಸ್ ಸೆಕ್ 2x ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತ. ಏನಕ್ಕಂದರೆ 1/2 ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಮತ್ತು ಟಿ ವ್ಯಾಲ್ಯೂವನ್ನು ಸೆಕ್ 2x ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಏನಿತ್ತು ಕ್ವಶನು ನಮಗೆ ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಟ್ಯಾನ್ ಕ್ಯೂಬ್ 2x ಇಂಟು ಸೆಕ್ 2x ಅಂತ ಇತ್ತು. ಸೊ ನಾನು ಏನು ಮಾಡಿಕೊಂಡೆ ಸಪ್ರೇಟ್ ಟ್ಯಾನ್ ಕ್ಯೂಬ್ 2x ಅನ್ನು ಟ್ಯಾನ್ ಸ್ಕ್ವೇರ್ 2x ಇಂಟು ಟ್ಯಾನ್ 2x ಏನಕ್ಕಂದರೆ ನಮಗೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಥವಾ ಟ್ಯಾನ್ ಸ್ಕ್ವೇರ್ ತೀಟಾ ಫಾರ್ಮುಲಾ ಇದೆ. ಸೊ ಅದಕ್ಕೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಬರುತ್ತೆ ಐಡೆಂಟಿಟಿ ಅಂತಲೂ ಹೇಳ್ಬೋದು. ಸೊ ಅದನ್ನು ಯೂಸ್ ಮಾಡೋಕ್ಕೋಸ್ಕರ ನಾನು ಏನು ಮಾಡಿದೆ ಸಪ್ರೇಟ್ ಮಾಡಿಕೊಂಡೆ ಟ್ಯಾನ್ 2x ಮತ್ತು ಸೆಕ್ 2x ಅನ್ನು ಆ್ಯಸ್ ಇಟ್ ಈಸ್ ಇಟ್ಬಿಟ್ಟು ಇಂಟು ಡಿ ಎಕ್ಸ್. ಸೊ ಇವಾಗ ಟ್ಯಾನ್ ಸ್ಕ್ವೇರ್ ತೀಟಾ ಫಾರ್ಮುಲಾ ಇದೆ. ಟ್ಯಾನ್ ಸ್ಕ್ವೇರ್ ತೀಟಾ ಏನಿದೆ ನಮಗೆ ಸೆಕ್ ಸ್ಕ್ವೇರ್ ತೀಟಾ ಮೈನಸ್ 1. ಸೊ ಇಲ್ಲಿ ನೋಡಿ ಇನ್ಸ್ಟೆಡ್ ಆಫ್ ಟ್ಯಾನ್ ಸ್ಕ್ವೇರ್ 2x ಇಲ್ಲಿ ನೋಡಿ ಟ್ಯಾನ್ ಸ್ಕ್ವೇರ್ ತೀಟಾ ಫಾರ್ಮುಲಾ ಯೂಸ್ ಮಾಡಿದ್ರೆ ಸೆಕ್ ಸ್ಕ್ವೇರ್ 2x ಮೈನಸ್ 1 ಇಂಟು ಟ್ಯಾನ್ 2x ಸೆಕ್ 2x ಇಂಟು ಡಿ ಎಕ್ಸ್. ಸೊ ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಸೆಕ್ 2x ಈಸ್ ಈಕ್ವಲ್ ಟು ಅನದರ್ ವೇರಿಯಬಲ್ ಟಿ ಅಂತ ಪುಟ್ ಮಾಡಿದ್ದೀವಿ. ಸೊ ಇವಾಗ ಡಿಫ್ರೆನ್ಷಿಯೇಷನ್ ಮಾಡಿದರೆ ನೋಡಿ ಸೆಕ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 2x ಇರೋದ್ರಿಂದ ಸೊ ಡಿಫ್ರೆನ್ಷಿಯೇಷನ್ ಆಫ್ 2x 2 ಇರುತ್ತೆ. ಸೊ ಸೆಕ್ 2x ಡಿಫ್ರೆನ್ಷಿಯೇಷನ್ ಅಂದರೆ ಸೆಕ್ 2x ಇಂಟು ಟ್ಯಾನ್ 2x ಈಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ಸೊ ನೋಡಿ ಡಿ ಎಕ್ಸ್ ಮತ್ತು ಡಿ ಟಿಯನ್ನು ಸಪ್ರೇಟ್ ಮಾಡಿಕೊಂಡಾಗ ಸೆಕ್ 2x ಇಂಟು ಟ್ಯಾನ್ 2x ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಬೈ 2. ಏನಕ್ಕಂದರೆ ನಮಗೆ ನೋಡಿ ಇಲ್ಲಿ ಕ್ವಶನಲ್ಲಿ ಟ್ಯಾನ್ 2x ಸೆಕ್ 2x ಇಂಟು ಡಿ ಎಕ್ಸ್ ಮಾತ್ರ ಇರೋದು ಇಂಟು 2 ಇಲ್ಲಲ್ಲ. ಸೊ 2ಅನ್ನು ನಾನು ಈ ಕಡೆ ಕಳಿಸ್ಕೊಂಡ್ಬಿಟ್ಟು ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೆಕ್ 2x ಅಂತಂದರೆ ಟಿ ಇದೆ ಬಟ್ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಟಿ ಸ್ಕ್ವೇರ್ ಮೈನಸ್ 1 ಆ್ಯಸ್ ಇಟ್ ಈಸ್ ಇಂಟು ದಿಸ್ ಹೋಲ್ ಟರ್ಮ್ ಈಸ್ ಈಕ್ವಲ್ ಟು ಡಿ ಟಿ ಬೈ 2. ಸೊ ಇವಾಗ 1/2 ಕಾನ್ಸ್ಟೆಂಟ್ ಇದೆ.
ಟಿ ಸ್ಕ್ವಯರ್ ಮೈನಸ್ ಒನ್ನನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಇಂಟಿಗ್ರೇಟ್ ಮಾಡಾದ್ಮೇಲೆ 1/2 ಇಂಟು ಟಿ ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ ಟಿ ಪ್ಲಸ್ ಸಿ ಬರುತ್ತೆ. ಸೊ ಎಟ್ ಲಾಸ್ಟ್ ನಾವು ಏನು ಟಿ ತೊಗೊಂಡಿರ್ತೀವಲ್ಲ ಅದನ್ನು ಮತ್ತೆ ಪುಟ್ ಮಾಡಿಬಿಟ್ರೆ ಆನ್ಸರ್ ಏನು ಬರುತ್ತೆ, ಸೆಕ್ ಕ್ಯೂಬ್ 2x ಡಿವೈಡೆಡ್ ಬೈ 6 ಮೈನಸ್ ಸೆಕ್ 2x ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತ ಬರುತ್ತೆ. 15th ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ನೋಡಿ 16th ಕ್ವಶನ್ ಇದೆ. ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ tan ಟು ದಿ ಪವರ್ 4x ಅಂತ ಇದೆ. ಸೊ ನೋಡಿ ನಾನು ಇದೇನು ಮಾಡ್ತೀನಿ, ಇಂಟಿಗ್ರೇಷನ್ ತಗೊಂಡಾಗ ಏನಾಗುತ್ತೆ, ಇಂಟಿಗ್ರೇಷನ್ tan ಟು ದಿ ಪವರ್ 4x ಇಂಟು ಡಿ ಎಕ್ಸ್. ಸೊ ನೋಡಿ ಇದನ್ನು ಕೂಡ ನಾನು ಸ್ಪ್ಲಿಟ್ ಮಾಡ್ಬೋದು, ಲೈಕ್ tan ಸ್ಕ್ವಯರ್ ಎಕ್ಸ್ ಇಂಟು tan ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಏನಕ್ಕಂದರೆ ನೋಡಿ ಇಲ್ಲಿ ಇನ್ ಕೇಸ್ ಎ ಟು ದಿ ಪವರ್ 4 ಇದ್ದಾಗ ನಮಗೆ ಎ ಸ್ಕ್ವಯರ್ ಇಂಟು ಎ ಸ್ಕ್ವಯರ್. ಸೊ ನೋಡಿ ಇಂಡೈಸಸ್ಸನ್ನು ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಏನಿದೆ ನಮಗೆ ಎ ಟು ದಿ ಪವರ್ ಎಮ್ ಪ್ಲಸ್ ಎನ್ ಇದೆಯಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡಾಗ ಏನು ಬರುತ್ತೆ ಇಲ್ಲಿ ಟ್ಯಾನ್ ಸ್ಕ್ವೇರ್ ಸ್ಪ್ಲಿಟ್ ಮಾಡ್ಬೋದು, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್. ಸೊ ನೋಡಿ ಫಾರ್ಮುಲಾ ಏನಿದೆ ನಮಗೆ ಅಥವಾ ಐಡೆಂಟಿಟಿ ಅಂತ ಹೇಳ್ಬೋದು. ಟ್ಯಾನ್ ಸ್ಕ್ವೇರ್ ತೀಟಾ ಏನಿದೆ ನಾವು ಆಲ್ರೆಡಿ ಯೂಸ್ ಮಾಡಿರೋದಿದೆ. ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ ಸೆಕ್ ಸ್ಕ್ವಯರ್ ತೀಟಾ ಮೈನಸ್ 1. ಸೊ ನೋಡಿ ಇಂಟಿಗ್ರೇಷನ್ ಟ್ಯಾನ್ ಸ್ಕ್ವೇರ್ ಪ್ಲೇಸಲ್ಲಿ ಸೆಕ್ ಸ್ಕ್ವಯರ್ ಎಕ್ಸ್ ಮೈನಸ್ 1. ನೋಡಿ ಎರಡು ಸೈಡು ಎರಡಕ್ಕೂ ಪುಟ್ ಮಾಡ್ತಿಲ್ಲ, ಯೂಸ್ ಮಾಡ್ತಿಲ್ಲ, ಒಂದಕ್ಕೆ ಮಾತ್ರ, ಒಂದನ್ನು ಹಂಗೆ ತೊಗೊತಾ ಇದ್ದೀನಿ, ಟ್ಯಾನ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನು ಬರುತ್ತೆ, ಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಟ್ಯಾನ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ 1 ಇಂಟು ಟ್ಯಾನ್ ಸ್ಕ್ವಯರ್ ಎಕ್ಸ್ ಇಸ್ ಅ ಟ್ಯಾನ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಇವಾಗ ನೋಡಿ ಇಂಟಿಗ್ರೇಷನ್ ಇಲ್ಲಿ ಸೆಕ್ ಸ್ಕ್ವೇರ್ ಎಕ್ಸು ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದೆ, ಇಲ್ಲಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಮಾತ್ರ ಇದೆ. ಸೊ ಇದಕ್ಕೆ ನೋಡಿ ನಾನು ಏನು ಯೂಸ್ ಮಾಡ್ತೀನಿ, ಇದಕ್ಕೆ ಮಾತ್ರ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿದ್ರೆ ಏನು ಬರುತ್ತೆ, ಪುಟ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ. ಸೊ ನೋಡಿ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಂಡಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ, ಏನು ಬರುತ್ತೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಏನು ಬರುತ್ತೆ ನಮಗೆ, ಇಲ್ಲಿ ತಗೊತೀವಿ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವಯರ್ ಎಕ್ಸ್ ಅಂತ. ಸೊ ಸೆಕ್ ಸ್ಕ್ವಯರ್ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಟಿ ಅಂದರೆ ಡಿ ಟಿ ಬೈ ಡಿ ಎಕ್ಸ್. ಸೊ ನೋಡಿ ಇವಾಗ ಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸನ್ನು ಈ ಕಡೆ ತೊಗೊಂಡ್ರೆ ಮಲ್ಟಿಪ್ಲೈ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ಡಿ ಟಿ ಅಂತ ಬರುತ್ತೆ. ಸೊ ನೋಡಿ ಈ ಸಬ್ಸ್ಟಿಟ್ಯೂಷನ್ ಮೆಥಡು ಈ ಸೈಡ್ ಮಾತ್ರ ನಾನು ಯೂಸ್ ಮಾಡ್ಕೋಬೇಕು. ಸೊ ಅವಾಗ ಏನು ಬರುತ್ತೆ, ಇಂಟಿಗ್ರೇಷನ್ ಟ್ಯಾನ್ ಸ್ಕ್ವೇರ್ ಅಂತಂದರೆ ಟಿ ಸ್ಕ್ವೇರ್ ಇಂಟು ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಈ ಸೆಕ್ ಸ್ಕ್ವೇರ್ ಎಕ್ಸು ಇಂಟು ಡಿ ಎಕ್ಸ್ ಏನು ಬಂತು ನನಗೆ, ಡಿ ಟಿ ಮೈನಸ್ ಇಂಟಿಗ್ರೇಷನ್ ಟ್ಯಾನ್ ಸ್ಕ್ವೇರ್ ಅಂತಂದರೆ ಏನು ತೊಗೊತೀನಿ ನಾನು, ಸೆಕ್ ಸ್ಕ್ವಯರ್ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಅಂತ. ಸೊ ಇವಾಗ ನೋಡಿ ಇಂಟಿಗ್ರೇಷನ್ ಇದನ್ನೇನು ಇಂಟಿಗ್ರೇಟ್ ಮಾಡ್ತಿಲ್ಲ, ಇಲ್ಲಿ ಸಿಂಪ್ಲಿಫೈ ಮಾಡಿಬಿಟ್ಟು ಇದು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಂಟಿಗ್ರೇಷನ್ ಮಾಡೋಣ. ಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಏನನ್ನು ಯೂಸ್ ಮಾಡ್ತೀವಿ, ಟಿ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಇದೆಯಲ್ಲ, ಸೊ ಏನಾಗುತ್ತೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ ಬರುತ್ತೆ. ಸೊ ಏನಾಗುತ್ತೆ ಟಿ ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್ ಅಂತ ಬರುತ್ತೆ. ಪ್ಲಸ್ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದರೆ ಎಕ್ಸ್ ಪ್ಲಸ್
ಸಿ ಅಂತ ಬರುತ್ತೆ. ಸೊ ನೋಡಿ ಟಿ ಪ್ಲೇಸಲ್ಲಿ ಮತ್ತೆ ವ್ಯಾಲ್ಯೂ ಪುಟ್ ಮಾಡಬೇಕು. ಟಿ ಏನಂತ ತೊಗೊಂಡಿದ್ವಿ ನಾವು, ಟ್ಯಾನ್ ಎಕ್ಸ್ ಅಂತ. ಸೊ ಏನು ಬರುತ್ತೆ ಆನ್ಸರು, ಟ್ಯಾನ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ 3 ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಏನಿದೆ ನೋಡಿ, ಟ್ಯಾನ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ 3 ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ. ನೋಡಿ ಕ್ವೆಶನ್ ಏನಿತ್ತು ನಮಗೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಟ್ಯಾನ್ ಟು ದಿ ಪವರ್ 4x ಅಂತ ಇದೆ. ಸೊ ನಾನು ಏನು ಮಾಡಿದೆ, ಟ್ಯಾನ್ ಟು ದಿ ಪವರ್ 4x ಅನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್. ಇದು ನೋಡಿ ಇಂಡೈಸಸ್ಸನ್ನು ಯೂಸ್ ಮಾಡಿಬಿಟ್ಟು. ಸೊ ಆಮೇಲೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲೇಸಲ್ಲಿ ನಾನು ಏನು ತೊಗೊಂಡಿದ್ದೀನಿ ಫಾರ್ಮುಲಾ, ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂತ. ಸೊ ಅವಾಗ ಏನು ಬಂತು ನನಗೆ, ಸೆಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮಲ್ಟಿಪ್ಲಿಕೇಶನ್, ಮತ್ತು ಮೈನಸ್ ಆಸ್ ಇಟ್ ಈಸ್ 1 ಇಂಟು ಟ್ಯಾನ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಈ ಸೈಡ್ ಮಾತ್ರ, ಇಲ್ಲಿ ಮಾತ್ರ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿದ್ದೀನಿ. ಸೊ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ತೊಗೊಂಡಾಗ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ಸ್ ಸ್ಕ್ವೇರ್ ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಟಿ ಡಿ ಟಿ ಬೈ ಡಿ ಎಕ್ಸ್. ಸೊ ಇವಾಗ ಡಿ ಎಕ್ಸ್ ಮತ್ತು ಡಿ ಟಿಯನ್ನು ಸಪ್ರೇಟ್ ಮಾಡಿಕೊಂಡ್ರೆ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಲ್ಲೇನು ಮಾಡ್ತಾ ಇದ್ದೀನಿ ಇದಕ್ಕೆ, ಸೆಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ನೋಡಿ ಇಲ್ಲಿ ಇದೆಯಲ್ಲ, ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರ್ ತೀಟಾ ಮೈನಸ್ 1 ಇದೆಯಲ್ಲ, ಆ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಏನು ಬರುತ್ತೆ ಇವಾಗ, ಟೀಸ್ ಇಂಟಿಗ್ರೇಷನ್ ಟಿ ಸ್ಕ್ವೇರ್ ಇಂಟು ಡಿ ಟಿ ಮೈನಸ್ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್. ಸೊ ನೋಡಿ ಇದು ಇಂಟಿಗ್ರೇಷನ್ ಟಿ ಸ್ಕ್ವೇರ್ ಇಂಟು ಡಿ ಟಿ ಆ್ಯಸ್ ಇಟ್ ಈಸು. ಇದನ್ನು ನೋಡಿ ಸೈನ್ ಮಲ್ಟಿಪ್ಲೈ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ಸೆಕ್ಸ್ ಸ್ಕ್ವೇರ್ ಎಕ್ಸು ಮತ್ತು ಮೈನಸ್ 1. ಸೊ ಸೈನ್ ಮಲ್ಟಿಪ್ಲೈ ಆದರೆ ಮೈನಸ್ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್, ಆಮೇಲೆ ಪ್ಲಸ್ ನೋಡಿ ಇಲ್ಲಿ ಮೈನಸ್ಸು ಈ ಮೈನಸ್ಸು ಮಲ್ಟಿಪ್ಲೈ ಆಗುತ್ತೆ. ಬ್ರಾಕೆಟ್ ಇದ್ದರೆ ಬ್ರಾಕೆಟ್ ರಿಮೂವ್ ಮಾಡಬೇಕಾದ್ರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ. ಸೊ ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಏನಿತ್ತು ನನಗೆ, ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಇಲ್ಲಿ ಮೈನಸ್ ಆಸ್ ಇಟ್ ಈಸ್ ಟ್ಯಾನ್ ಎಕ್ಸ್, ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಎಕ್ಸ್ ಇದೆ. ಸೊ ಆನ್ಸರ್ ಟ್ಯಾನ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ 3 ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ. 16th ಕ್ವೆಶನ್ಗೆ ಆನ್ಸರ್. ನೆಕ್ಸ್ಟ್ ನೋಡಿ 17th ಕ್ವೆಶನ್ ಇದೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಸೈನ್ ಕ್ಯೂಬ್ ಎಕ್ಸ್ ಪ್ಲಸ್ ಕಾಸ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಸೊ ನೋಡಿ ಇಂಟಿಗ್ರೇಷನನ್ನು ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಸೈನ್ ಕ್ಯೂಬ್ ಎಕ್ಸ್ ಪ್ಲಸ್ ಕಾಸ್ ಕ್ಯೂಬ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ sin square x into cos square x into dx. ಸೊ ನೋಡಿ ಇಲ್ಲಿ ಇದನ್ನು ಕೆಳಗಡೆ ಸ್ಪ್ಲಿಟ್ ಮಾಡಬೇಕು. ನ್ಯೂಮರೇಟ್ರಲ್ಲಿ ಎಡಿಷನ್ ಸಬ್ಸ್ಟ್ರಾಕ್ಷನ್ ಇದ್ದರೆ ಸ್ಪ್ಲಿಟ್ ಮಾಡ್ಬೋದು. ಇಲ್ಲಿ ನೋಡಿ ಯಾವ ಥರ ಅಂದರೆ a ಪ್ಲಸ್ ಬಿ ಬೈ 2 ಇದ್ದಾಗ a ಬೈ 2 ಪ್ಲಸ್ ಬಿ ಬೈ 2 ಈ ಥರ ಸ್ಪ್ಲಿಟ್ ಮಾಡ್ಬೋದು. ಸೊ ಏನಾಗುತ್ತೆ, ಇಂಟಿಗ್ರೇಷನ್ ಸೈನ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ sin square x into cos square x into dx plus integration cos cube x divided by sin square x into cos square x into dx. ನೋಡಿ ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 3 ಟೈಮ್ಸ್ ಆಫ್ ಸೈನ್ ಎಕ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಆಫ್ ಸೈನ್ ಎಕ್ಸ್, ಸೊ 1 ಟೈಮ್ ರಿಮೈನಿಂಗ್ ಇರುತ್ತೆ. ಇಲ್ಲಿ 3 ಟೈಮ್ ಕಾಸ್ ಎಕ್ಸ್ ಇದೆ, 2 ಟೈಮ್ ಕಾಸ್ ಎಕ್ಸ್. ಸೊ ಏನಿರುತ್ತೆ ಇಲ್ಲಿ ರಿಮೈನಿಂಗ್, ಇಂಟಿಗ್ರೇಷನ್ ನ್ಯೂಮರೇಟ್ರಲ್ಲಿ 1 ಸೈನ್ ಎಕ್ಸ್ ರಿಮೈನಿಂಗ್ ಇದೆ, ಡಿನಾಮಿನೇಟ್ರಲ್ಲಿ ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಎಕ್ಸ್ ನ್ಯೂಮರೇಟ್ರಲ್ಲಿ ಕಾಸ್ ಎಕ್ಸ್ ರಿಮೈನಿಂಗ್ ಇದೆ, ಡಿವೈಡೆಡ್ ಬೈ sin square x as it is into ಬರೀ sin square into dx. ಸೊ ಇವಾಗ ನೋಡಿ ನಾನು ಯಾವ ಥರ ಸ್ಪ್ಲಿಟ್ ಮಾಡ್ಕೊತೀನಿ ಅಂದರೆ, ಇಂಟಿಗ್ರೇಷನ್ sin x ಡಿವೈಡೆಡ್ ಬೈ ನೋಡಿ ಕಾಸ್ ಸ್ಕ್ವೇರ್ ಎಕ್ಸನ್ನು ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಮಾಡ್ಕೊತೀನಿ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಆಸ್ ಇಟ್ ಈಸ್
ಸೊ ಸೈನ್ ಸ್ಕ್ವೇರ್ ಎಕ್ಸನ್ನು ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂದರೆ ಎ ಇಂಟು ಎ ಈಸ್ ಎ ಸ್ಕ್ವೇರ್ ಆ ಥರ. ಸೊ ಇಂಟು ಡಿ ಎಕ್ಸ್. ಸೊ ನೋಡಿ ಇವಾಗ ನಾನು ಏನು ಯೂಸ್ ಮಾಡ್ಕೊತೀನಿ ಅಂದರೆ ತೀಟಾ. ನೋಡಿ ಟ್ಯಾನ್ ತೀಟಾ ಅಂತಂದರೆ ಏನಿದೆ ನನಗೆ ಫಾರ್ಮುಲಾ ಸೈನ್ ತೀಟಾ ಬೈ ಕಾಸ್ ತೀಟಾ. ಅದೇ ಥರ 1/cos ತೀಟಾ ರೆಸಿಪ್ರೋಕಲ್ ಏನಾಗುತ್ತೆ ನಮಗೆ ಸೆಕ್ ತೀಟಾ. ಅದೇ ಥರ 1/sin ತೀಟಾ ಅಂತಂದರೆ ಕೋಸೆಕ್ ತೀಟಾ. ಸೊ ನೋಡಿ ಇವಾಗ ಸಿಂಪ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಂದರೆ ಯೂಸ್ ಮಾಡಿ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಅನ್ನೋಕ್ಕಿಂತನೂ ಫಾರ್ಮುಲಾ ಯೂಸ್ ಮಾಡಿದರೆ ಏನು ಬರುತ್ತೆ ನನಗೆ ಇಂಟಿಗ್ರೇಷನ್ sin x by cos x ಈಸ್ ಅ tan x ಇಂಟು 1/cos x ಈಸ್ ಅ sec x. ನೋಡಿ ಇಲ್ಲಿ 1/cos ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಂಟು 1. ಸೊ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್. ಓಕೆ ಅದೊಂದು ಫಾರ್ಮುಲಾ ಬರೀತೀವಿ ನೋಡಿ. ಕಾಟ್ ತೀಟಾ ಅಂತಂದರೆ ಕಾಸ್ ತೀಟಾ ಬೈ ಸೈನ್ ತೀಟಾ. ಸೊ ಏನಾಗುತ್ತೆ ಇಲ್ಲಿ ಕಾಟ್ ತೀಟಾ ಇಂಟು 1/sin ತೀಟಾ ಅಂತಂದರೆ ಕೋಸೆಕ್ ತೀಟಾ. ಸಾರಿ ಎಕ್ಸ್ ಇದೆಯಲ್ಲ ಇಲ್ಲಿ. ಓಕೆ ಫಾರ್ಮುಲಾದಲ್ಲಿ ಎಕ್ಸ್ ತೀಟಾ ತೊಗೊಂಡ್ರು ಇಲ್ಲಿ ನಮಗೆ ಎಕ್ಸ್ ಇದೆ. ಸೊ ಎಕ್ಸ್ ಬರುತ್ತೆ ಕಾಟ್ ಎಕ್ಸ್ ಇಂಟು 1/sin x ಈಸ್ ಅ ಕೋಸೆಕ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇವಾಗ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಇಂಟು ಸೆಕ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಟ್ ಎಕ್ಸ್ ಇಂಟು ಕೋಸೆಕ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಂಟಿಗ್ರೇಷನ್ನು ಗೊತ್ತಿರಬೇಕು ಯಾವ್ದ್ಯಾವುದು. ಇಂಟಿಗ್ರೇಷನ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಸೆಕ್ ಎಕ್ಸ್ ಪ್ಲಸ್ ಸಿ. ಸೊ ಅದೇ ಥರ ಇಂಟಿಗ್ರೇಷನ್ ಕಾಟ್ ಎಕ್ಸ್ ಇಂಟು ಕೋಸೆಕ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಕೋಸೆಕ್ ಎಕ್ಸ್ ಅಂತ ಬರುತ್ತೆ. ಸೊ ನೋಡಿ ಇದು ಯೂಸ್ ಮಾಡಿದ್ರೆ ಏನು ಬರುತ್ತೆ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಇಂಟು ಸೆಕ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಅ ಸೆಕ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಟ್ ಎಕ್ಸ್ ಇಂಟು ಕೋಸೆಕ್ ಎಕ್ಸ್ ಈಸ್ ಅ ಮೈನಸ್ ಕೋಸೆಕ್ ಎಕ್ಸ್ ಪ್ಲಸ್ ಸಿ. ಸೊ ನೋಡಿ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಕೋಸೆಕ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ನೋಡಿ ಕ್ವೆಶನ್ ಏನಿತ್ತು ನಮಗೆ ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ sin cube x plus cos cube x divided by sin square x into cos square x. ನೋಡಿ a ಪ್ಲಸ್ ಬಿ ಡಿವೈಡೆಡ್ ಬೈ 2 ಇದೆಯಲ್ಲ ಯಾವ ಥರ ಸ್ಪ್ಲಿಟ್ ಮಾಡಿದೆಯಲ್ಲ ಇಲ್ಲಿನೂ ಕೂಡ ಅದೇ ಥರ ನೋಡಿ sin cube x ಡಿವೈಡೆಡ್ ಬೈ ಡಿನೋಮಿನೇಟರ್ ಪ್ಲಸ್ cos cube x ಡಿವೈಡೆಡ್ ಬೈ ಡಿನೋಮಿನೇಟರ್ ಏನಿದೆ sin square x ಇಂಟು cos square x. ಸೊ ಎರಡು ಸೈಡು ಇಂಟು ಡಿ ಎಕ್ಸ್ ಬಿಕಾಸ್ ಇಂಟಿಗ್ರೇಷನ್ ಸಿಂಬಲ್ ಇದೆ. ಸೊ ಇವಾಗ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬಂತು ನಮಗೆ sin x ಡಿವೈಡೆಡ್ ಬೈ cos square x ಇಂಟು ಡಿ ಎಕ್ಸ್ ಪ್ಲಸ್ ಈ ಕಡೆ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿ ನ್ಯೂಮರೇಟರ್ ಸೈನ್ ಎಕ್ಸ್ ಆಸ್ ಇಟ್ ಈಸ್ ಇದೆ. ಸೊ ಡಿನಾಮಿನೇಟರ್ನ ಕಾಸ್ ಸ್ಕ್ವೇರನ್ನು ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಸ್ಪ್ಲಿಟ್ ಮಾಡ್ಬೋದು ಲೈಕ್ ಎ ಸ್ಕ್ವೇರ್ ಈಸ್ ಎ ಇಂಟು ಎ ಅಂತ ಆ ಥರ. ಸೊ ಇಲ್ಲಿನೂ ಕೂಡ ಕಾಸ್ ಎಕ್ಸ್ ಆಸ್ ಇಟ್ ಈಸ್ ಇದೆ ನ್ಯೂಮರೇಟರ್, ಡಿನಾಮಿನೇಟ್ರಲ್ಲಿ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್. ಸೊ ಇವಾಗ ಫಾರ್ಮುಲಾ ಯೂಸ್ ಮಾಡಿದರೆ ಟ್ಯಾನ್ ತೀಟಾ ಸೈನ್ ತೀಟಾ ಬೈ ಕಾಸ್ ತೀಟಾ ಇದೆ. ಸೊ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಸ್ ಅ ಟ್ಯಾನ್ ಎಕ್ಸ್. ಸೊ ಅದೇ ಥರ ಕಾಸ್ ರೆಸಿಪ್ರೋಕಲ್ ಸೆಕ್ ತೀಟಾ ಬರುತ್ತೆ 1/cos x ಅಂದರೆ ಸೆಕ್ ಎಕ್ಸ್ ಇಂಟು ಡಿ ಎಕ್ಸ್ ಆಸ್ ಇಟ್ ಈಸ್ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಕಾಸ್ ತೀಟಾ ಬೈ ಸೈನ್ ತೀಟಾ ಕಾಟ್ ತೀಟಾ. ಸೊ ಇಲ್ಲಿ ಎಕ್ಸ್ ಇರೋದ್ರಿಂದ ಕಾಟ್ ಎಕ್ಸ್ 1/sin ತೀಟಾ ಇಸ್ ಅ ಕೋಸೆಕ್ ತೀಟಾ. ಸೊ 1/sin x ಇಸ್ ಅ ಕೋಸೆಕ್ ಎಕ್ಸ್. ಸೊ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಇಂಟು ಸೆಕ್ ಎಕ್ಸ್ ಇಂಟು ಡಿ ಎಕ್ಸ್ ಸೆಕ್ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಕಾಟ್ ಎಕ್ಸ್ ಇಂಟು ಕೋಸೆಕ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಅ ಮೈನಸ್ ಕೋಸೆಕ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಇಲ್ಲಿ ನೋಡಿ ಆನ್ಸರ್ ಏನು ಬಂತು ಸೆಕ್ ಎಕ್ಸ್ ಮೈನಸ್ ಕೋಸೆಕ್ ಎಕ್ಸ್ ಪ್ಲಸ್ ಸಿ 17th ಆನ್ಸರ್. ನೆಕ್ಸ್ಟ್ ನೋಡಿ 18th ಕ್ವಶನ್ ಇದೆ ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ 2x ಪ್ಲಸ್ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಸೊ ನೋಡಿ ಇಂಟಿಗ್ರೇಷನ್ ಕಾಸ್ 2x
ಪ್ಲಸ್ 2 ಇಂಟು ಸೈನ್ ಸ್ಕ್ವಯರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ, ಇಲ್ಲಿ ಇಂಟಿಗ್ರೇಷನ್ ಮಾಡೋಕ್ಕಿಂತ ಮುಂಚೆ ಸಿಂಪ್ಲಿಫೈ ಮಾಡಿದರೆ ಇಂಟಿಗ್ರೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ಇಲ್ಲಿ ಯಾವ್ದು ಐಡೆಂಟಿಟಿ ಯೂಸ್ ಮಾಡ್ಬೋದು ಅಂದರೆ ಕಾಸ್ 2x ಇದೆಯಲ್ಲ, ಕಾಸ್ 2 ಥೀಟಾ ಇದೆ ನೋಡಿ, ಅದನ್ನು ಯೂಸ್ ಮಾಡಿಕೊಂಡ್ರೆ ಕಾಸ್ 2 ಥೀಟಾ ಏನಿದೆ ಫಾರ್ಮುಲಾ ನನಗೆ 1 ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ, 1 ಮೈನಸ್ 2 ಇಂಟು ಸೈನ್ ಸ್ಕ್ವಯರ್ ಥೀಟಾ. ಸೊ ನೋಡಿ, ಇಲ್ಲಿ ಸೈನ್ 2x ಇದೆಯಲ್ಲ, ಸೊ ಸೈನ್ 2 ಥೀಟಾ ಈ ಫಾರ್ಮುಲಾನ ಯೂಸ್ ಮಾಡಿದ್ರೆ ಏನು ಬರುತ್ತೆ, 1 ಮೈನಸ್ 2 ಇಂಟು ಸೈನ್ ಸ್ಕ್ವಯರ್ ಎಕ್ಸ್ ಪ್ಲಸ್ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ನೋಡಿ, ಕಾಸ್ 2x ಅಂದರೆ 1 ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ, ಇಲ್ಲಿ ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನಿದೆ, 1 ಮಾತ್ರ ರಿಮೈನಿಂಗ್ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ, ಇದನ್ನು ಕಾಸ್ ಸ್ಕ್ವೇರ್ ಎಕ್ಸ್ ರೆಸಿಪ್ರೋಕಲ್ ಏನಿದೆ ನಮಗೆ 1 ಬೈ ಕಾಸ್ ಎಕ್ಸ್, ರೆಸಿಪ್ರೋಕಲ್ ಏನಿದೆ ಸೆಕ್ ಎಕ್ಸ್. ಸೊ ಏನು ಬರುತ್ತೆ ನನಗೆ, ಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಏನಿದೆ ನಮಗೆ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಎಮ್. ಸೊ ಏನು ಬರುತ್ತೆ ಆನ್ಸರು, ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ, ಕ್ವಶನ್ ಏನಿತ್ತು ನಮಗೆ, ಕಾಸ್ 2x ಪ್ಲಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ನಾನು ಇಲ್ಲಿ ಏನು ಯೂಸ್ ಮಾಡಿದೆ, ಫಸ್ಟು ಕಾಸ್ 2 ಥೀಟಾ ಫಾರ್ಮುಲಾ 1 ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಇದೆ. ಸೊ 1 ಮೈನಸ್, ಇಲ್ಲಿ ನೋಡಿ ಕಾಸ್ 2x ಅಂದರೆ 1 ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಈಸ್. ಎರಡನ್ನು ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ ನ್ಯೂಮರೇಟರ್ 1 ಮಾತ್ರ ರಿಮೈನಿಂಗ್ ಇದೆ. 1 ಡಿವೈಡೆಡ್ ಬೈ ಡಿನಾಮಿನೇಟರ್ ಇದೆ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇಲ್ಲಿ ರೆಸಿಪ್ರೋಕಲ್ 1 ಬೈ ಕಾಸ್ ಎಕ್ಸ್ ಏನಾಗಿರುತ್ತೆ ನಮಗೆ ಸೆಕ್ ಎಕ್ಸ್. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಸೊ ಆನ್ಸರ್ ಏನು ಬಂತು ನನಗೆ, ಟ್ಯಾನ್ ಎಕ್ಸ್ ಪ್ಲಸ್ ಸಿ. 18th ಕ್ವಶನ್ಗೆ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ, 19th ಕ್ವಶನ್ ಇದೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ, ಇಂಟಿಗ್ರೇಷನ್ ತೊಗೊಂಡಾಗ ಏನು ಬರುತ್ತೆ, 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ನೋಡಿ, ಇದನ್ನು ಇಂಟಿಗ್ರೇಷನ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ನ್ಯೂಮರೇಟ್ರಲ್ಲಿ ಏನಿಲ್ಲ ಅಲ್ಲ, 1 ಇದೆ. ಸೊ ಅದಕ್ಕೆ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಒಂದು ಐಡೆಂಟಿಟಿ ಇದೆ. ಯಾವುದು, ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಇದೆ. ಸೊ ನೋಡಿ, ಅದನ್ನು ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮಗೆ, ಸೈನ್ ಸ್ಕ್ವೇರ್ ಎಕ್ಸ್, ಇಲ್ಲೇನಿದೆ ನಮಗೆ ಎಕ್ಸ್ ಇದೆ. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್. ಇವಾಗ ನೋಡಿ, ನಾನು ಸಪ್ರೇಟ್ ಮಾಡ್ಬೋದು, ನ್ಯೂಮರೇಟರ್ ಸಪ್ರೇಟ್, ಡಿನಾಮಿನೇಟರ್ ಯಾವ ಥರ ಅಂದರೆ a ಪ್ಲಸ್ ಬಿ ಬೈ 2 ಇದ್ದಾಗ a ಬೈ 2 ಪ್ಲಸ್ ಬಿ ಬೈ 2 ನೋಡಿ ಇದು. ಸೊ ಏನಾಗುತ್ತೆ ನಮಗೆ, ಸೈನ್ ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಸ್ಕ್ವಯರ್ ಎಕ್ಸ್. ನೋಡಿ, ನಾನು ಸೈನ್ ಸ್ಕ್ವೇರ್ ಎಕ್ಸು ಮತ್ತು ಕಾಸ್ ಸ್ಕ್ವೇರ್ ನ್ಯೂಮರೇಟ್ರನ್ನು ಸಪ್ರೇಟ್ ಮಾಡಿಕೊಂಡ್ರೆ ಎರಡು ಡಿನಾಮಿನೇಟರ್ ಎರಡಕ್ಕೂ ಬರುತ್ತೆ. ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ, ಇವಾಗ ಇಲ್ಲಿ 1 ಸೈನ್ ಎಕ್ಸ್ ಇದೆ, ಇಲ್ಲಿ 2 ಟೈಮ್ಸ್, ಇಲ್ಲಿ 3 ಟೈಮ್ ಕಾಸ್ ಕ್ಯೂಬ್ ಎಕ್ಸ್ ಇದೆ, ಸೊ 2 ಟೈಮ್ ಇದೆ.
ಸೊ ಇಲ್ಲಿ 1 ಟೈಮ್ ರಿಮೈನಿಂಗ್ ಇರುತ್ತೆ. ಸೊ ಏನು ಬರುತ್ತೆ ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಇಂಟಿಗ್ರೇಷನ್ sin x ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅನ್ನು ನಾನು ಕಾಸ್ ಸ್ಕ್ವೇರ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನು ಸಪ್ರೇಟ್ ಮಾಡ್ಕೊತೀನಿ. ಯಾವ ಥರ ಅಂತಂದರೆ ಲೈಕ್ ಎ ಕ್ಯೂಬ್ ಇದ್ದಾಗ ಎ ಸ್ಕ್ವಯರ್ ಇಂಟು ಎ ಅಂತ ಬರುತ್ತಲ್ಲ, ಸೊ ಅದು ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ನೋಡಿ ಕಾಸ್ ಸ್ಕ್ವೇರ್ ಎಕ್ಸು ಇಲ್ಲಿ ಕಾಸ್ ಕ್ಯೂಬ್ ಎಕ್ಸ್ ಇದೆ. ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಮಾತ್ರ ಕ್ಯಾನ್ಸಲ್ ಮಾಡ್ಕೊತೀನಿ, 1 cos x 1 cos x ಮಾತ್ರ ಕ್ಯಾನ್ಸಲ್ ಮಾಡ್ಕೊತೀನಿ, ಇನ್ನೊಂದು cos x ರಿಮೈನಿಂಗ್ ಇರುತ್ತೆ. ಏನಕ್ಕಂದರೆ ನ್ಯೂಮರೇಟರ್ 1 ಬಂದರೆ ಮತ್ತೆ ನಮಗೆ ಇಂಟಿಗ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಕಾಸ್ ಸ್ಕ್ವಯರ್ ಎಕ್ಸು ಇಲ್ಲಿ ಕಾಸ್ ಕ್ಯೂಬ್ ಎಕ್ಸ್ ಇದೆಲ್ಲ 1 1 ಕ್ಯಾನ್ಸಲ್ ಮಾಡಿಕೊಂಡ್ರೆ ನೋಡಿ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ 1 cos x 1 cos x ಮಾತ್ರ ಇಂಟು 1 ಡಿವೈಡೆಡ್ ಬೈ ಏನು ಬರುತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ರಿಮೈನಿಂಗ್ ಇದೆ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ 3 ಟೈಮ್ ಕಾಸ್ ಎಕ್ಸು 2 ಟೈಮ್, ಬಟ್ ನಾನು ಕ್ಯಾನ್ಸಲ್ ಮಾಡಿರೋದು 1 ಟೈಮ್ ಮಾತ್ರ ಕಾಸ್ ಎಕ್ಸ್ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಬರುತ್ತೆ ನಮಗೆ ಇಂಟಿಗ್ರೇಷನ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನು ಬರುತ್ತೆ ನಮಗೆ ಟ್ಯಾನ್ ಎಕ್ಸ್ ಅಥವಾ ಟ್ಯಾನ್ ತೀಟಾ ಅಂತ ತೊಗೊತೀನಿ. ನೋಡಿ ಟ್ಯಾನ್ ತೀಟಾ ಅಂದರೆ ಸೈನ್ ತೀಟಾ ಬೈ ಕಾಸ್ ತೀಟಾ. ಸೊ ಏನಾಗುತ್ತೆ ನಮಗೆ ಟ್ಯಾನ್ ಎಕ್ಸ್ ಇಂಟು 1 ಬೈ ಕಾಸ್ ರೆಸಿಪ್ರೋಕಲ್ ಏನಿದೆ ನಮಗೆ 1 ಬೈ ಕಾಸ್ ಎಕ್ಸ್ ಈಸ್ ಅ ಸೆಕ್ ಎಕ್ಸ್ ಅಥವಾ ತೀಟಾನು ತೊಗೋಬೋದು. ಸೊ ಏನಾಯಿತು ನನಗೆ ಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಮತ್ತೆ ನೋಡಿ ಕಾಸ್ ಎಕ್ಸ್ ಕಾಟ್ ತೀಟಾ ಏನು ಬರುತ್ತೆ ನಮಗೆ ಕಾಟ್ ತೀಟಾ ಈಸ್ ಅ ಕಾಸ್ ತೀಟಾ ಬೈ ಸೈನ್ ತೀಟಾ. ಸೊ ಕಾಟ್ ಎಕ್ಸ್ ಇಂಟು 1 ಬೈ ಕಾಸ್ ಸ್ಕ್ವೇರ್ ಅಂದರೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಏನಿದೆ ಅದು ಸೆಕ್. ಸೊ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ ಏನು ಬರುತ್ತೆ ಇವಾಗ ಎರಡು ಸೈಡು ಯಾವುದು ಕಾಮನ್ ಇದೆ ಸೆಕ್ ಸ್ಕ್ವೇರ್ ಎಕ್ಸ್ ಕಾಮನ್ ಇದೆ ನೋಡಿ. ಸೊ ನಾನು ಏನು ಮಾಡ್ತೀನಿ ಇವಾಗ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಇಂಟು ಯಾವ್ದು ಕಾಮನ್ ಇದೆ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಇವಾಗ ನೋಡಿ ಡೈರೆಕ್ಟಾಗಿ ನಾನು ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಏನು ಮಾಡಬೇಕು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಪುಟ್ಟಿಂಗ್ ಒನ್ ವೇರಿಯೇಬಲ್ ಅಥವಾ ಟ್ರಾನ್ಸ್ಫರಿಂಗ್ ಒನ್ ವೇರಿಯೇಬಲ್ ಟು ಎನದರ್ ವೇರಿಯೇಬಲ್. ಸೊ ಪುಟ್ ಟ್ಯಾನ್ ಎಕ್ಸ್ ಏನಂತ ತೊಗೊತಾ ಇದ್ದೀನಿ ಈಸ್ ಈಕ್ವಲ್ ಟು ಟಿ ಅಂತ. ಸೊ ನೋಡಿ ಟ್ಯಾನ್ ಎಕ್ಸ್ ಇವಾಗ ಪುಟ್ ಮಾಡಿದ ಮೇಲೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನು ಬರುತ್ತೆ ನನಗೆ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವಯರ್ ಎಕ್ಸ್. ಸೊ ಈ ಕಡೆ ಸೈಡ್ ಏನು ಬಂತು ಸೆಕ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಟಿ ಡಿ ಟಿ ಬೈ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ. ಸೊ ಇವಾಗ ನೋಡಿ ಸಪ್ರೇಟ್ ಮಾಡ್ಕೊಂಡ್ರೆ ಡಿ ಟಿ ಮತ್ತು ಡಿ ಎಕ್ಸನ್ನು ಸಪ್ರೇಟ್ ಏನು ಬರುತ್ತೆ ಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ಇಲ್ಲಿ ನೋಡಿ ಕಾಟ್ ಎಕ್ಸ್ ಇದೆಯಲ್ಲ ಕಾಟ್ ಎಕ್ಸ್ ಅಂತಂದರೆ ನಮಗೆ ಯಾವುದರದ್ದು ರೆಸಿಪ್ರೋಕಲ್ ಇದೆ ಕಾಟ್ ಎಕ್ಸು 1 ಬೈ ಟ್ಯಾನ್ ಎಕ್ಸ್ ಅಂತ ಬರುತ್ತೆ. ಸೊ ನೋಡಿ ಈಸ್ ಈಕ್ವಲ್ ಟು ಏನು ಬರುತ್ತೆ ಇವಾಗ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಅಂತಂದರೆ ಟಿ ಮತ್ತು ಪ್ಲಸ್ ಕಾಟ್ ಎಕ್ಸ್ ಅಂದರೆ 1 ಬೈ ಟ್ಯಾನ್ ಎಕ್ಸ್ ಇದೆ. ಸೊ 1 ಬೈ ಟಿ ಇಂಟು ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಡಿ ಟಿ. ಸೊ ನೋಡಿ ಇದನ್ನು ಇಂಟಿಗ್ರೇಟ್ ಮಾಡಿದರೆ ಇಂಟಿಗ್ರೇಷನ್ ಟಿ ಏನೂ ಇಲ್ಲ ಅಂದರೆ ಪವರ್ 1 ಇರುತ್ತೆ ಇಂಟು ಡಿ ಟಿ ಪ್ಲಸ್ ಇಂಟಿಗ್ರೇಷನ್ 1 ಬೈ ಟಿ ಅಂದರೆ ನ್ಯೂಮರೇಟರ್ ತೊಗೊಂಡಾಗ ಅಥವಾ ಓಕೆ ಲಾಗ್ ಬರುತ್ತಲ್ಲ ಓಕೆ ಯೂಸ್ ಮಾಡ್ಬೋದು ಇದನ್ನು. ಇಂಟಿಗ್ರೇಷನ್ ಒನ್ ಬೈ ಟಿ ಇಂಟು ಡಿ ಟಿ.
ಸೊ ನೋಡಿ ಇಂಟಿಗ್ರೇಷನ್ ಮಾಡಿದಾಗ ಇಲ್ಲೇನು ಯೂಸ್ ಮಾಡ್ತೀವಿ ನಾವು ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇದೆ ನೋಡಿ. ಸೊ ಎಕ್ಸ್ ಟು ದಿ ಪವರ್ ಎನ್ ಅಂತಂದರೆ ಏನಾಗುತ್ತೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಎನ್. ಸೊ ಏನಾಗುತ್ತೆ ಇದು ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ 1 ಬೈ ಟಿ. ಸೊ ಲಾಗ್ ಟಿ ಪ್ಲಸ್ ಸಿ. ಏನಕ್ಕಂದರೆ ಇಂಟಿಗ್ರೇಷನ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಏನಿದೆ ನಮಗೆ ಲಾಗ್ ಎಕ್ಸ್ ಪ್ಲಸ್ ಸಿ. ಸೊ ಇವಾಗ ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವು ನೋಡಿ ಟ್ಯಾನ್ ಎಕ್ಸ್. ಸೊ ಟ್ಯಾನ್ ಸ್ಕ್ವೇರ್ ಟಿ ಸ್ಕ್ವೇರ್ ಅಂತಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ ಲಾಗ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಇದೆ. ಸೊ ನೋಡಿ ಕ್ವೆಶನ್ ಏನಿತ್ತು ನನಗೆ ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಅಂತ ಇತ್ತು ಕ್ವಶನ್. ಸೊ ನೋಡಿ ನ್ಯೂಮರೇಟ್ರಲ್ಲಿ 1 ಇರೋದ್ರಿಂದ ನಾನು ಐಡೆಂಟಿಟಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಇದೆ. ಸೊ 1 ಪ್ಲೇಸಲ್ಲಿ ನಾನು ಏನು ತೊಗೊಂಡೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ಸಪ್ರೇಟ್ ಮಾಡ್ಕೊಂಡಾಗ ಏನು ಬಂತು ನನಗೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಕಾಸ್ ಕ್ಯೂಬ್ ಎಕ್ಸನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಸೈನ್ಸ್ ಇಲ್ಲಿ ನೋಡಿ ಕಾಸ್ ಎಕ್ಸ್ ಮಾತ್ರ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಸೊ 1 ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇವಾಗ ಟ್ಯಾನ್ ಥೀಟಾ ಫಾರ್ಮುಲಾ. ಸೊ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್. ಸೊ 1 ಬೈ ಕಾಸ್ ಎಕ್ಸ್ ಇಸ್ ಸೆಕ್ ಎಕ್ಸ್. ಸೊ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸೆಕ್ ಸ್ಕ್ವೇರ್ ಎಕ್ಸ್. ಆಮೇಲೆ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಕಾಟ್ ಎಕ್ಸ್ ಇಂಟು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್. ಸೊ ಇವಾಗ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಎರಡದ್ರಲ್ಲಿ ಕಾಮನ್ ಇರೋದ್ರಿಂದ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಇಂಟು ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಟ್ರಾನ್ಸ್ಫರಿಂಗ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ವೇರಿಯೇಬಲ್. ಸೊ ಡಿಫ್ರೆನ್ಷಿಯೇಷನ್ ಟ್ಯಾನ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಟಿ ಬೈ ಡಿ ಎಕ್ಸ್. ಸೊ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮತ್ತು ಡಿ ಟಿ ಸಪ್ರೇಟ್ ಮಾಡಿದಾಗ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಸೊ ನೋಡಿ ಇಲ್ಲಿ ಟ್ಯಾನ್ ಎಕ್ಸ್ ಅಂದರೆ ಟಿ, ಕಾಟ್ ಎಕ್ಸ್ ಅಂದರೆ ಏನು ತೊಗೊಂಡಿದ್ವಿ 1 ಬೈ ಟ್ಯಾನ್ ಎಕ್ಸು 1 ಬೈ ಟಿ ಇಂಟು ಡಿ ಟಿ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ ಡಿ ಟಿ. ಸೊ ನೋಡಿ ಇಂಟಿಗ್ರೇಷನ್ ಟಿ ಅಂತಂದರೆ ಟಿ ಸ್ಕ್ವೇರ್ ಬೈ 2 ಇಂಟಿಗ್ರೇಷನ್ 1 ಬೈ ಟಿ ಅಂದರೆ ಲಾಗ್ ಟಿ. ಸೊ ಟಿ ವ್ಯಾಲ್ಯೂ ಪುಟ್ ಮಾಡಿದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಲಾಗ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. 19th ಆನ್ಸರ್. ನೆಕ್ಸ್ಟ್ ನೋಡಿ 20th ಇದೆ ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ 2x ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ನೋಡಿ ಇಂಟಿಗ್ರೇಷನ್ ತೊಗೊಂಡಾಗ ಇಂಟಿಗ್ರೇಷನ್ ಕಾಸ್ 2x ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿನೂ ಕೂಡ ಐಡೆಂಟಿಟಿ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಏನಿದೆ ಕಾಸ್ 2 ಥೀಟಾ ಫಾರ್ಮುಲಾ. ಕಾಸ್ 2 ಥೀಟಾ ಏನಿದೆ ನಮಗೆ ಕಾಸ್ ಸ್ಕ್ವಯರ್ ಥೀಟಾ ಮೈನಸ್ ಸೈನ್ ಸ್ಕ್ವಯರ್ ಥೀಟಾ. ಸೊ ನೋಡಿ ಕಾಸ್ 2x ಪ್ಲೇಸಲ್ಲಿ ಐಡೆಂಟಿಟಿ ಯೂಸ್ ಮಾಡಿದರೆ ಏನು ಬರುತ್ತೆ ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ ಯಾವ ಫಾರ್ಮುಲಾ ಯೂಸ್ ಆಗುತ್ತೆ ನ್ಯೂಮರೇಟರ್ಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನೋಡಿ ಆ ಫಾರ್ಮೆಟಲ್ಲಿದೆ. ಸೊ ಏನು ಬರುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಯೂಸ್ ಮಾಡಿದಾಗ ಏನು ಬರುತ್ತೆ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಏನಿದೆ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವಯರ್ ಇಂಟು ಡಿ ಎಕ್ಸ್. ನೋಡಿ ಇಲ್ಲಿ 1 ಟೈಮ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಲ್ಲಿ 1 ಟೈಮ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಸೊ ರಿಮೈನಿಂಗ್ ಏನು ಬರುತ್ತೆ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್.
ಸೊ ಇಲ್ಲಿ ನೋಡಿ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕೆ ಬರೋದಿಲ್ಲ. ಇಲ್ಲೇನು ಯೂಸ್ ಮಾಡ್ತೀವಿ ನಾವು? ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಏನು ಬರುತ್ತೆ ಸಬ್ಸ್ಟಿಟ್ಯೂಷನ್ ಅಂದರೆ ಡಿನಾಮಿನೇಟ್ರಲ್ಲಿ ಏನಿದೆ ಪುಟ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಎನ್. ಸೊ ನೋಡಿ ಒಂದು ವೇರಿಯೇಬಲಿಂದ ಇನ್ನೊಂದು ವೇರಿಯೇಬಲ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನೋಡಿ ಫಸ್ಟ್ ಏನು ಗೊತ್ತಿರ್ಬೇಕು ನಮಗೆ? ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿದೆ ನನಗೆ? ಮೈನಸ್ ಸೈನ್ ಎಕ್ಸ್. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಅ ಕಾಸ್ ಎಕ್ಸ್. ಸೊ ಏನು ಬರುತ್ತೆ? ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿ ಟಿ ಬೈ ಡಿ ಎಕ್ಸ್. ಸೊ ನೋಡಿ ಪ್ಲಸ್ ಇರೋದನ್ನು ಫಸ್ಟ್ ತಗೊತೀನಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನು ಈ ಕಡೆ ತಗೊಂಡ್ರೆ ಮಲ್ಟಿಪ್ಲೈ, ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲೈ ಈಸ್ ಈಕ್ವಲ್ ಟು ಡಿ ಟಿ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಂಟಿಗ್ರೇಷನ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಅ ಡಿ ಟಿ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಈಸ್ ಅ ಟಿ. ಸೊ ನೋಡಿ 1/t ಇಂಟಿಗ್ರೇಷನ್ ಲೈಕ್ ಯೂಸಿಂಗ್ ಇಂಟಿಗ್ರೇಷನ್ 1/x ಇಂಟು ಡಿ ಎಕ್ಸ್ ಏನು ಬರುತ್ತೆ? ಲಾಗ್ ಎಕ್ಸ್ ಪ್ಲಸ್ ಸಿ. ಸೊ ಏನು ಬರುತ್ತೆ? ಲಾಗ್ ಟಿ ಪ್ಲಸ್ ಸಿ. ಸೊ ಲಾಗ್ ಟಿ ಅಂದರೆ ಏನು ತಗೊಂಡಿದ್ವಿ ನಾವು? ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ. ಸೊ ನೋಡಿ ಕ್ವಶನ್ ಏನಿತ್ತು ನನಗೆ? ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ 2x ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ನೋಡಿ ಇಂಟಿಗ್ರೇಷನ್ ಕಾಸ್ 2x ಕಾಸ್ 2 ಥೀಟಾ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀನಿ. ಏನಿದೆ ಕಾಸ್ 2 ಥೀಟಾ ಫಾರ್ಮುಲಾ? ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಸೊ ಇಲ್ಲೇನಾಗುತ್ತೆ ನಮಗೆ? ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಸಪ್ರೇಟ್ ಇಲ್ಲಿ ನೋಡಿ ಸಪ್ರೇಟ್ ಎಲ್ಲ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆಯಲ್ಲ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇಲ್ಲಿ ಏನಾಗಿರುತ್ತೆ? ಕಾಸ್ ಎಕ್ಸ್, ಬಿ ಏನಾಗಿರುತ್ತೆ? ಸೈನ್ ಎಕ್ಸ್. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸೊ ಡಿನಾಮಿನೇಟರ್ ಆಸ್ ಇಟ್ ಇಸ್. ಸೊ ಇಲ್ಲಿ ಎರಡನ್ನು ಸೇಮ್ ಇರೋದ್ರಿಂದ ಇಲ್ಲಿ 1 ಟೈಮ್ ಇದೆ, ಇಲ್ಲಿ 2 ಟೈಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಡಿನಾಮಿನೇಟ್ರಲ್ಲಿ 1 ಟೈಮ್ ರಿಮೈನಿಂಗ್ ಇರುತ್ತೆ. ಸೊ ಇವಾಗ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತಂದರೆ ನೋಡಿ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿನಾಮಿನೇಟರ್ ಇದೆಯಲ್ಲ ಈಸ್ ಈಕ್ವಲ್ ಟು ಟಿ. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಮೈನಸ್ ಸೈನ್ ಎಕ್ಸ್, ಇಲ್ಲಿ ನೋಡಿ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. ಸೊ ಇವಾಗ ಇಲ್ಲಿ ನೋಡಿ ವ್ಯಾಲ್ಯೂ ಪುಟ್ ಮಾಡಿದಾಗ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಅ ಡಿ ಟಿ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಈಸ್ ಅ ಟಿ. ಸೊ ಇಂಟಿಗ್ರೇಷನ್ ಆಫ್ 1/t ಈಸ್ ಅ ಲಾಗ್ ಟಿ. ಟಿ ಅಂದರೆ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇದೆ. ಸೊ ಲಾಗ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇದೆ ಪ್ಲಸ್ ಸಿ ಆನ್ಸರ್ 20th. ನೆಕ್ಸ್ಟ್ ನೋಡಿ 21 ಇದೆ. ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂತ ಇದೆ. ಸೊ ನೋಡಿ ಇಂಟಿಗ್ರೇಷನ್ ತಗೊಂಡಾಗ ಏನಾಗುತ್ತೆ? ಇಂಟಿಗ್ರೇಷನ್ ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿ ಒಳಗಡೆ ಕಾಸ್ ಬ್ರಾಕೆಟಲ್ಲಿ ಕಾಸ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಕಾಸ್ ಎಕ್ಸನ್ನು ನಾವು ಸೈನ್ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನೋಡಿ ಏನಿದೆ ನಮಗೆ? ಡಿಗ್ರಿ ನೋಡಿ ಕ್ವಾಡ್ರಂಟ್ ಯೂಸ್ ಮಾಡಿಕೊಂಡ್ರೆ ಸೈನ್ ಆಫ್ 90 ಮೈನಸ್ ತೀಟಾ ಏನಿದೆ ನನಗೆ? ಕಾಸ್ ತೀಟಾ ಅಂತ ಇದೆ ನೋಡಿ. ಫಸ್ಟ್ ಕ್ವಾಡ್ರಂಟಲ್ಲಿ ಬರುತ್ತೆ ನೋಡಿ. ಫಸ್ಟ್ ಕ್ವಾಡ್ರಂಟ್ 90 ಮೈನಸ್ ತೀಟಾ ಇದೆ. ಸೊ ನೋಡಿ ಏನಾಗುತ್ತೆ ಹಂಗಿದ್ರೆ ಇಲ್ಲಿ ಇಂಟಿಗ್ರೇಷನ್ ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಕಾಸ್ ತೀಟಾ ಅಂದರೆ ಏನಿದೆ? ಸೈನ್ ಆಫ್ 90 ಮೈನಸ್ ತೀಟಾ. ಸೊ ಸೈನ್ ಆಫ್ 90 ಅಂದರೆ π/2 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್.
ಸೊ ಇಲ್ಲಿ ನೋಡಿ ಸೈನ್ ಇನ್ವರ್ಸು ಸೈನು ಕ್ಯಾನ್ಸಲ್ ಆಗಿಬಿಡುತ್ತೆ ಎರಡನ್ನು. ಸೊ ರಿಮೈನಿಂಗ್ ಏನಿರುತ್ತೆ ನನಗೆ π/2 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಸಪ್ರೇಟ್ ಮಾಡಿದ್ರೆ ಇಂಟಿಗ್ರೇಷನ್ π/2 ಇಂಟು ಡಿ ಎಕ್ಸು ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ π/2 ಅಂದರೆ ಕಾನ್ಸ್ಟೆಂಟ್ ಇದೆ ನಮಗೆ. ಸೊ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಏನಾಗುತ್ತೆ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಇಲ್ಲೇನು ಯೂಸ್ ಮಾಡ್ತೀವಿ ನಾವು ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಇದೆಯಲ್ಲ. ಸೊ ಏನಾಗುತ್ತೆ ನಮಗೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಎನ್. ಸೊ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಎನ್. ಸೊ ನೋಡಿ ಕ್ವೆಶನ್ ಏನಿತ್ತು, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂತ. ಸೊ ಇಂಟಿಗ್ರೇಷನ್ ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇನ್ವರ್ಸನ್ನು ರಿಮೂವ್ ಮಾಡೋಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಕಾಸ್ ಎಕ್ಸನ್ನು ಸೈನ್ ಕನ್ವರ್ಟ್ ಮಾಡಿದ್ರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ 90 ಮೈನಸ್ ಥೀಟಾ ಇಸ್ ಕಾಸ್ ಥೀಟಾ ಅಂತ ಇದೆ. ಸೊ ಕಾಸ್ ಎಕ್ಸ್ ಪ್ಲೇಸಲ್ಲಿ ಸೈನ್ ಆಫ್ 90 ಮೈನಸ್ ಎಕ್ಸ್ ಬರುತ್ತೆ. 90 ಇನ್ ದ ಸೆನ್ಸ್ 5/2, ಇದು ರೇಡಿಯನ್ನು 90 ಅಂದರೆ ಡಿಗ್ರಿಯಲ್ಲಿ ಇರುತ್ತೆ ಸೇಮ್ ಎರಡನ್ನು. ಸೊ ಅವಾಗ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗಿಬಿಟ್ಟು ಇಂಟಿಗ್ರೇಷನ್ π/2 ಮೈನಸ್ ಎಕ್ಸ್. ಸೊ π/2 ಮತ್ತು ಎಕ್ಸನ್ನು ಸಪ್ರೇಟ್ ಮಾಡಿಕೊಂಡಾಗ ಇಂಟಿಗ್ರೇಷನ್ π/2 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ π/2 ಕಾನ್ಸ್ಟೆಂಟ್ ಇದೆ. ಸೊ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಎಕ್ಸ್ ಇಂಟಿಗ್ರೇಷನ್ ಎಕ್ಸ್ ಇಂಟು ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. 21st ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ 22nd ಇದೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ 1 ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಅಂತ ಇದೆ. ಸೊ ನೋಡಿ ಫಸ್ಟ್ ನಾನು ಏನು ಮಾಡ್ತೀನಿ, ಇದಕ್ಕೆ ಇಂಟಿಗ್ರೇಷನ್ ಯೂಸ್ ಮಾಡ್ಕೊತೀನಿ. ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಏನು ಮಾಡ್ಬೇಕು, ನಾನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗದೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ ಅಂತ. ಸೊ ನೋಡಿ ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಸೈನ್ ಆಫ್ ಎ ಮೈನಸ್ ಬಿ ಡಿವೈಡೆಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ ಇಂಟು ಏನಿದೆ ಇಲ್ಲಿ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಇಂಟು ಡಿ ಎಕ್ಸ್. ಸೊ ನೋಡಿ ಇವಾಗ ಡಿವೈಡೆಡ್ ಇಲ್ಲೇನಿದೆ 1 ಬೈ ಸೈನ್ ಆಫ್ ಎ ಮೈನಸ್ ಬಿ ಕಾನ್ಸ್ಟೆಂಟ್ ಇದೆ. ಸೊ ನಾವು ಹೊರಗಡೆ ತೊಗೊಂಡ್ಬಿಡ್ತೀವಿ 1 ಡಿವೈಡೆಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ. ಸೊ ಇಂಟಿಗ್ರೇಷನ್ ಸೈನ್ ಆಫ್ ಎ ಮೈನಸ್ ಬಿ, ಇಲ್ಲಿ ನೋಡಿ ಎಕ್ಸ್ ಮೈನಸ್ ಎ ಎಕ್ಸ್ ಮೈನಸ್ ಬಿ ಇರೋದ್ರಿಂದ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಅಂತ ತೊಗೊತೀನಿ ನೋಡಿ. ಏನಕ್ಕಂದರೆ ಎರಡನ್ನೂ ಎಡಿಷನ್ ಸಬ್ಸ್ಟ್ರಕ್ಷನ್ ಮಾಡಿದ್ರೆ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ ನಮ್ಗೆ, ಅದಕ್ಕೋಸ್ಕರ. ಸೊ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ, ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಇಂಟು ಡಿ ಎಕ್ಸ್. ಸೊ ನೆಕ್ಸ್ಟ್ ನೋಡಿ ಏನಾಗುತ್ತೆ, 1 ಡಿವೈಡೆಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ ಇಂಟಿಗ್ರೇಷನ್, ಇಲ್ಲಿ ನೋಡಿ ಸಪ್ರೇಟ್ ಮಾಡ್ಕೊತೀನಿ, ಯಾವುದು ಸೈನ್ ಆಫ್ ಎಕ್ಸ್ ಮೈನಸ್, ಇಲ್ಲೇ ನೋಡಿ ಎಕ್ಸ್ ಮೈನಸ್ ಬಿ ಒಂದು, ಇನ್ನೊಂದು ಪ್ಲಸ್ ಎ ಮೈನಸ್ ಸೈನ್ ಎಕ್ಸ್. ಏನಕ್ಕಂದರೆ ನೋಡಿ ಇಲ್ಲಿ ಪ್ಲಸ್ ಎಕ್ಸ್ ಇದೆ ಮೈನಸ್ ಬಿ ಇದೆ. ಸೊ ಎಕ್ಸ್ ಮೈನಸ್ ಬಿ, ಒಂದು ನಿಮಿಷ ಇದು ಒಂದೇ ಬ್ರಾಕೆಟನ್ನು ಯೂಸ್ ಮಾಡ್ಕೊಂಬಿಡೋಣ. ನೋಡಿ ಎಕ್ಸ್ ಮೈನಸ್ ಬಿ ಮತ್ತು ಎ ಮೈನಸ್ ಎಕ್ಸ್.
ಇನ್ನೊಂದ್ಸಲಿ ಕರೆಕ್ಟಾಗಿ ಬರೀತೀನಿ ನೋಡಿ. ಇಲ್ಲಿರೋದನ್ನೇ ಎಕ್ಸ್ ಮೈನಸ್ ಬಿ ಪ್ಲಸ್ ಎ ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಏನಿದೆ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಇಂಟು ಡಿ ಎಕ್ಸ್. ಸೊ ನೋಡಿ, ಇಲ್ಲಿ ಫಾರ್ಮುಲಾ ಏನು ಯೂಸ್ ಮಾಡಬೇಕಂದ್ರೆ ಸೈನ್ ಆಫ್ ಎ ಪ್ಲಸ್ ಬಿ ಅಂತ ಇದೆ ನೋಡಿ. ಇದನ್ನು ನಾನು ಮೈನಸ್ ಅಂತ ತಗೋಬೋದು. ಮೈನಸ್ ಆಫ್ ಅಂತ ತಗೊಂಡ್ಬಿಟ್ಟು 1 ಡಿವೈಡೆಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ ಇಂಟಿಗ್ರೇಷನ್ ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಮೈನಸ್ ಎಕ್ಸ್ ಮೈನಸ್ ಎ. ನೋಡಿ, ಮೈನಸ್ ಕಾಮನ್ ತಗೊಂಡ್ರೆ ಇಲ್ಲೇನಾಗುತ್ತೆ, ನನಗೆ ಎಕ್ಸ್ ಪ್ಲಸ್ ಆಗುತ್ತೆ, ಎ ಮೈನಸ್ ಆಗುತ್ತೆ. ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಫಾರ್ಮುಲಾ ಯಾವುದು ಯೂಸ್ ಆಗುತ್ತೆ, ಸೈನ್ ಆಫ್ ಎ ಮೈನಸ್ ಬಿ ಇದೆ ನೋಡಿ. ಸೈನ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಏನು ಬರುತ್ತೆ, ಸೈನ್ ಎ ಕಾಸ್ ಬಿ sin A cos B minus cos A sin B ಅಂತ ಇದೆ. ಸೊ ನೋಡಿ, ಫಾರ್ಮುಲಾ ಯೂಸ್ ಮಾಡಿದಾಗ ಏನು ಬರುತ್ತೆ ಇಲ್ಲಿ, 1 ಡಿವೈಡೆಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಸೈನ್ ಆಫ್ ಎ ಅಂತಂದರೆ ಇಲ್ಲಿ ನೋಡಿ ಎಕ್ಸ್ ಮೈನಸ್ ಬಿ, ಬಿ ಅಂತಂದರೆ ಎಕ್ಸ್ ಮೈನಸ್ ಎ. So sin of x minus b into cos of x minus a minus cos of x minus b into sin of x minus a. So divided by ಏನಿದೆ cos of x minus a into cos of x minus b into dx. ಸೊ ನೋಡಿ, ಇವಾಗ ಸ್ಪ್ಲಿಟ್ ಮಾಡ್ಬೋದು. ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ ಇಂಟಿಗ್ರೇಷನ್ ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ into dx minus integration cos of x minus b into sin of x minus a divided by cos of x minus a into cos of x minus b into ಡಿ ಎಕ್ಸ್ ಅಂತ ನೋಡಿ, ಎರಡನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕ್ಯಾನ್ಸಲೇಷನ್ ಆಗುತ್ತೆ. ಯಾವುದು, ಕಾಸ್ ಆಫ್ ಎಕ್ಸ್ ಮೈನಸ್ ಎ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಕಾಸ್ ಆಫ್ ಎಕ್ಸ್ ಮೈನಸ್ ಬಿ. ಸೊ ರಿಮೈನಿಂಗ್ ಏನಿದೆ ನೋಡಿ, ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ ಇಂಟು ಇಂಟಿಗ್ರೇಷನ್ ಸೈನ್ ಎಕ್ಸ್ ಮೈನಸ್ ಬಿ ರಿಮೈನಿಂಗ್ ಇದೆ, ಇಲ್ಲಿ ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ರಿಮೈನಿಂಗ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಇಲ್ಲೇನು ರಿಮೈನಿಂಗ್ ಇದೆ, ಸೈನ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಡಿ ಎಕ್ಸ್. ಸೊ ನೋಡಿ, ಇಲ್ಲೇನು ಫಾರ್ಮುಲಾ ಯೂಸ್ ಮಾಡಬೇಕು, ಈಸ್ ಈಕ್ವಲ್ ಟು 1 ಬೈ ಸೈನ್ ಆಫ್ a minus b as it is into integration. ಇಲ್ಲಿ ನೋಡಿ tan theta ಯೂಸ್ ಆಗುತ್ತೆ. tan theta ಏನಿದೆ ನಮಗೆ, sin theta by cos theta. ಸೊ ಏನಾಗುತ್ತೆ, tan of x minus b into dx minus integration tan of x minus a into dx
ಇಂಟಿಗ್ರೇಷನ್. ಸೊ ನೋಡಿ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಏನಿದೆ ನಮಗೆ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ನೋಡಿ ಇಲ್ಲಿ ಬರೀತೀನಿ. ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಕಾಸ್ ಎಕ್ಸ್ log of cos x ಪ್ಲಸ್ ಸಿ ಅಂತ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ಏನು ಬರುತ್ತೆ ಇಲ್ಲಿ ಈಸ್ ಈಕ್ವಲ್ ಟು 1 ಬೈ ಸೈನ್ ಆಫ್ ಎ ಮೈನಸ್ ಬಿ ಇಂಟು ಇಂಟಿಗ್ರೇಷನ್ ಆಫ್ ಟ್ಯಾನ್ ಆಫ್ ಎಕ್ಸ್ ಮೈನಸ್ ಬಿ ಅಂದರೆ ಮೈನಸ್ ಲಾಗ್ ಆಫ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಬಿ ಅಂತ ಇದೆ ಮೈನಸ್ ಇಲ್ಲಿ ನೋಡಿ ಮತ್ತೆ ಟ್ಯಾನ್ ಆಫ್ ಎಕ್ಸ್ ಮೈನಸ್ ಎ ಇಂಟಿಗ್ರೇಷನ್ ಅಂತಂದರೆ ಮೈನಸ್ ಲಾಗ್ ಆಫ್ ಕಾಸ್ ಎಕ್ಸ್ ಮೈನಸ್ ಎ ಅಂತ ಪ್ಲಸ್ ಸಿ. ಸೊ ಏನು ಬರುತ್ತೆ ಇವಾಗ 1 ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಬಿ into minus log of cos of x minus b minus into minus plus log of cos of x minus a plus c. ಸೊ ಇಲ್ಲಿ ನೋಡಿ ಇಲ್ಲಿ ಯಾವ್ದು ಯೂಸ್ ಆಗುತ್ತೆ ಅಂದರೆ ಲೊಗರಿದಮಿಕ್ ಫಂಕ್ಷನ್ ಇದೆಯಲ್ಲ ಲಾಗ್ ಆಫ್ ಎ ಬೈ ಬಿ ಈಸ್ ಈಕ್ವಲ್ ಟು ಏನಿದೆ log a minus log b and so 1 divided by sin of a minus b ನೋಡಿ ಪ್ಲಸ್ ಇರೋದು ಫಸ್ಟ್ ಬರುತ್ತೆ ಪ್ಲಸ್ ಏನಿದೆ ನಮಗೆ log of cos of x minus a divided by ಮೈನಸ್ ಇರೋದು ಯಾವುದು log of cos of x minus b plus c ಅಂತ. ಸೊ ನೋಡಿ ಕ್ವೆಶನ್ ಏನಿತ್ತು ನನಗೆ ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ 1 ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ. ಸೊ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ. ನೋಡಿ ಇಲ್ಲಿ ಮಲ್ಟಿಪ್ಲೈನು ಮಾಡಿದ್ದೀನಿ ಡಿವೈಡ್ ಅವಾಗ ಕ್ಯಾನ್ಸಲ್ ಆಗ್ಬಿಟ್ಟು ಮತ್ತೆ ಮುಂಚೆ ಇರೋ ಫಂಕ್ಷನ್ ಬರುತ್ತೆ ನಮಗೆ. ಸೊ ಇವಾಗ ನೋಡಿ 1 ಬೈ ಸೈನ್ ಆಫ್ ಎ ಮೈನಸ್ ಬಿ ಕಾನ್ಸ್ಟೆಂಟ್ ಇದೆ. ಸೊ ನ್ಯೂಮರೇಟರನ್ನು ಸೈನ್ ಆಫ್ ಎ ಮೈನಸ್ ಬಿ ಏನಂತ ತಗೊಂಡೆ ಅದಕ್ಕೆ ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಎಕ್ಸ್ ಮಾಡಿದ್ದೀನಿ. ಸೊ ಅವಾಗ ಅದನ್ನು ನೋಡಿ ಸಪ್ರೇಟ್ ತಗೊಂಡಾಗ ಎಕ್ಸ್ ಮೈನಸ್ ಬಿ ಪ್ಲಸ್ ಎಕ್ಸ್ ಇದೆ. ಸೊ ಆಮೇಲೆ ಮೈನಸ್ ಎಕ್ಸ್ ಇರೋದ್ರಿಂದ ಎ ಮೈನಸ್ ಎಕ್ಸ್. ಸೊ ಡಿನಾಮಿನೇಟರ್ ಸೇಮ್ ಇದೆ. ಆಮೇಲೆ ಇಲ್ಲಿ ನೋಡಿ ಇಲ್ಲೇನು ಮಾಡಿದೆ ನಾನು ಎಕ್ಸ್ ಮೈನಸ್ ಬಿ ಮೈನಸ್ ಕಾಮನ್ ತೊಗೊಂಡ್ಬಿಟ್ರೆ ಅವಾಗ ಇಲ್ಲಿ ಬ್ರಾಕೆಟಲ್ಲಿ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಆಗುತ್ತೆ ಪ್ಲಸ್ ಎ ಮೈನಸ್ ಎ ಆಗುತ್ತೆ. ಸೊ ಇವಾಗ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಿದರೆ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಸೊ ಕ್ಯಾನ್ಸಲ್ ಆಗಿಬಿಟ್ಟು ನೋಡಿ 1 ಬೈ ಸೈನ್ ಆಫ್ ಎ ಮೈನಸ್ ಬಿ ಆಸ್ ಇಟ್ ಈಸ್ ಇರುತ್ತೆ. ಸೊ ಇಲ್ಲೇನು ಬರುತ್ತೆ ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್. ಈ ಕಡೆ ಕ್ಯಾನ್ಸಲ್ ಆಗಿಬಿಟ್ಟು ಸೈನ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್. ಸೊ ನೋಡಿ ಸೈನ್ ಬೈ ಕಾಸ್ ಅಂದ್ರೆ ನಮ್ಗೆ ಏನಿದೆ ಟ್ಯಾನ್. ಸೊ ಇಲ್ಲಿನೂ ಕೂಡ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್. ಸೊ ಇಲ್ಲಿ ಎಕ್ಸ್ ಮೈನಸ್ ಟ್ಯಾನ್ ಆಫ್ ಎಕ್ಸ್ ಮೈನಸ್ ಬಿ ಇಲ್ಲಿ ಟ್ಯಾನ್ ಆಫ್ ಎಕ್ಸ್ ಮೈನಸ್. ಸೊ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಏನಾಗಿರುತ್ತೆ ಮೈನಸ್ ಲಾಗ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸಿ. ಸೊ ಮೈನಸ್ ಲಾಗ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಎಕ್ಸ್ ಮೈನಸ್ ಬಿ ಮೈನಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಟ್ಯಾನ್ ಆಫ್ ಎಕ್ಸ್ ಮೈನಸ್ ಸಿ ಮೈನಸ್ ಲಾಗ್ ಆಫ್ ಕಾಸ್ ಆಫ್ ಎಕ್ಸ್ ಮೈನಸ್ ಸಿ. ಸೊ ಇವಾಗ ನೋಡಿ ಈ ಮೈನಸ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬಂತು. ಇವಾಗ ಲಾಗ್ ಆಫ್ ಎ ಬೈ ಇದೆ ಅಲ್ಲ ಲೊಗರಿಥಮಿಕ್ ಫಂಕ್ಷನ್. ಸೊ ಲಾಗ್ ಎ ಮೈನಸ್ ಲಾಗ್ ಬಿ. ಇಲ್ಲಿ ಲಾಗ್ ಎ ಅಂದರೆ ಕಾಸ್ ಆಫ್ ಇದು ನೋಡಿ ಎ ಆಗಿರುತ್ತೆ ಇದು ಬಿ. ಲಾಗ್ ಆಫ್ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಲಾಗ್ ಆಫ್ ಕಾಸ್ ಆಫ್ ಎಕ್ಸ್ ಮೈನಸ್ ಬಿ. ಸೊ ಆನ್ಸರ್ ಏನು ಬರುತ್ತೆ 1 ಡಿವೈಡೆಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ ಇಂಟು ಲಾಗ್ ಆಫ್ ಇದು 1 ನಿಮಿಷ ಎರಡಕ್ಕೂ ಲಾಗ್ ಬರೋದಿಲ್ಲ ಒಂದಕ್ಕೆ ಮಾತ್ರ ಲಾಗ್ ಅಂದರೆ ಲಾಗ್ ಆಫ್ ಎ ಮೈನಸ್ ಇಲ್ಲಿ ನೋಡಿ ಲಾಗ್ ಆಫ್
ಇದು ಲಾಗ್ ಆಫ್ ಲಾಗ್ ಎ ಮೈನಸ್ ಲಾಗ್ ಬಿ ಅಂದರೆ ಲಾಗ್ ಆಫ್ ಎ ಮೈನಸ್ ಬಿ. ಸೊ ಲಾಗ್ ಆಫ್ ಎ ಮೈನಸ್ ಬಿ ಅಂದರೆ ಲಾಗ್ ಆಫ್ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್ ಬಿ ಪ್ಲಸ್ ಎ ಅಂತ ಬರೋದು. 22nd ನೋಡಿ. ನೆಕ್ಸ್ಟ್ ನೋಡಿ 23rd ಕ್ವಶನ್ ಇದೆ. ಚೂಸ್ ದಿ ಕರೆಕ್ಟ್ ಆನ್ಸರ್ ಇನ್ ಎಕ್ಸಸೈಸ್ 23 ಮತ್ತು 24. ಸೊ ಫಸ್ಟ್ 23 ನೋಡಿ ಏನಿದೆ, ಇಂಟಿಗ್ರೇಷನ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. ಆಪ್ಷನ್ ಏನಿದೆ, ಟ್ಯಾನ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಆಪ್ಷನ್ ಬಿ ಟ್ಯಾನ್ ಎಕ್ಸ್ ಪ್ಲಸ್ ಕೋಸೆಕ್ ಎಕ್ಸ್ ಪ್ಲಸ್ ಸಿ. ಆಪ್ಷನ್ ಸಿ ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಆಪ್ಷನ್ ಡಿ ಟ್ಯಾನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಸೆಕ್ ಎಕ್ಸ್ ಪ್ಲಸ್ ಸಿ ಅಂತ ನೋಡೋಣ ಯಾವ್ದಾಗುತ್ತೆ ಆನ್ಸರ್ ಅಂತ. ಇಂಟಿಗ್ರೇಷನ್ ಸೈನ್ ಸ್ಕ್ವಯರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎಕ್ಸ್ ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲನ್ನು ಸಪ್ರೇಟ್ ಮಾಡ್ಬೋದು, ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ. ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್, ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್. ಸೊ ರಿಮೈನಿಂಗ್ ಏನು ಬರುತ್ತೆ, ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ರೆಸಿಪ್ರೋಕಲ್ 1 ಬೈ ಸೈನ್ ಎಕ್ಸ್ ಏನಿರುತ್ತೆ ನನಗೆ ಕೋಸೆಕ್ ಎಕ್ಸ್, 1 ಬೈ ಕಾಸ್ದು ಕಾಸ್ ಎಕ್ಸ್ ಈಸ್ ಸೆಕ್ ಎಕ್ಸ್. ಸೊ ಯೂಸ್ ಮಾಡಿದ್ರೆ ಏನು ಬರುತ್ತೆ ಇಲ್ಲಿ, ಇಂಟಿಗ್ರೇಷನ್ ಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಕೋಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಂಟಿಗ್ರೇಷನ್ ಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗಿರುತ್ತೆ, ಟ್ಯಾನ್ ಎಕ್ಸ್ ಪ್ಲಸ್. ಅದೇ ಥರ ಇಂಟಿಗ್ರೇಷನ್ ಕೋಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗಿರುತ್ತೆ, ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಸೊ ನೋಡಿ ಇಲ್ಲಿ ಏನು ಬರುತ್ತೆ, ಟ್ಯಾನ್ ಎಕ್ಸ್ ಪ್ಲಸ್ ಮೈನಸ್ ಇದೆಯಲ್ಲ, minus as it is integration of cosec square x is a minus cot x plus c. So is equal to in ಬರುತ್ತೆ tan x minus into minus plus cot x plus c ಅಂತ ಬರುತ್ತೆ. ನೋಡಿ tan x plus cot x plus c, tan x plus cot x plus c ಯಾವುದಿದೆ, ಆಪ್ಷನ್ ಎ is correct. ಕ್ವೆಶನ್ ಏನಿತ್ತು ನಮಗೆ, ಇಂಟಿಗ್ರೇಷನ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಇಲ್ಲಿ ಸಪ್ರೇಟ್ ಮಾಡಿ, ನ್ಯೂಮರೇಟರ್ನ ಸಪ್ರೇಟ್ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಕಾಸ್ ಸ್ಕ್ವೇರ್ ರಿಮೈನಿಂಗ್ ಏನಿರುತ್ತೆ, integration 1 divided by cos square x into dx minus integration 1 divided by sin square x into dx. So ನೋಡಿ 1 by cos x ಅಂದ್ರೆ sec x, 1 by sin x ಅಂದ್ರೆ cosec x. ಸೊ ಇಲ್ಲಿ ಏನಾಗುತ್ತೆ ನಮಗೆ, ಇಂಟಿಗ್ರೇಷನ್ 1 by cos square x ಅಂದ್ರೆ sec square x, ಇಂಟಿಗ್ರೇಷನ್ sin square 1 by sin square x ಅಂದ್ರೆ cosec square x. ಸೊ ಇಂಟಿಗ್ರೇಷನ್ sec square x is tan x, integration cosec square x is minus cot x. So answer ಏನು ಬಂತು, tan x plus cot x plus c ಅಂತ. ಸೊ ಆಪ್ಷನ್ ಎ is a correct 23rd ಆನ್ಸರ್ ನೋಡಿ. ಸೊ ಇದನ್ನ ಲಾಸ್ಟ್ ಟೈಮ್ 2024 ಮಾರ್ಚಲ್ಲಿ ಕೇಳಿದ ನೋಡಿ ಇದೇ ಕ್ವಶನ್. ನೆಕ್ಸ್ಟ್ ನೋಡಿ 24th ಏನಿದೆ 24th ಕ್ವಶನ್, ಇಂಟಿಗ್ರೇಷನ್ e to the power x into 1 plus x divided by cos square of x into e to the power x ಅಂತ ಇದೆ into dx equals ಆಪ್ಷನ್ ಎ ಮೈನಸ್ ಕಾಟ್ ಆಫ್ e into x to the power x plus ಇದೆ,
Option B, tan of x into e to the power x plus c. Option C, tan of e to the power x plus c. Option D, cot of e to the power x plus c ಅಂತ ಇದೆ. ಸೊ ನೋಡಿ ಕೊಟ್ಟಿರೋದು ಕ್ವಶನ್ ಏನಿದೆ, ಇಂಟಿಗ್ರೇಷನ್ e to the power x 1 plus x divided by cos square of x into e to the power x into dx ಅಂತ. ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ವೇರಿಯೇಬಲ್ ಟ್ರಾನ್ಸ್ಫರ್. ಸೊ ಪುಟ್ x into e to the power x is equal to tn. ಸೊ ಇವಾಗ ಪುಟ್ x is equal to t ಅಂತ ತಗೊಂಡಾಗ ಲೈಕ್ x is equal to ಅಂದರೆ x is equal to t, ಇಲ್ಲಿ x is equal to e to the power x ಇದೆ. ಸೊ is equal to t ತಗೊಂಡಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ ಇಲ್ಲಿ ನೋಡಿ ಏನಾಗುತ್ತೆ, ಪ್ರಾಡಕ್ಟ್ ರೂಲ್ ಯೂಸ್ ಆಗುತ್ತೆ. ಪ್ರಾಡಕ್ಟ್ ರೂಲ್ ಏನಿದೆ ನಮಗೆ, ಡಿ ಬೈ ಡಿ ಎಕ್ಸ್ ಆಫ್ ಯು ವಿ is equal to u as it is v differentiation plus v as it is u differentiation. ಸೊ ಹಂಗಿದ್ರೆ ಇಲ್ಲಿ ಏನಾಗುತ್ತೆ, x as it is differentiation of ನೋಡಿ e to the power x ಏನ್ ಬರುತ್ತೆ ನಮಗೆ, differentiation of e to the power x is e to the power x. So into e to the power x plus e to the power x as it is differentiation of second function 1 is equal to differentiation of t is a dt by dx. So ಇಲ್ಲಿ ನೋಡಿ ಕಾಮನ್ ಯಾವುದಿದೆ, e to the power x. So what is the remaining x here 1 plus 1 dx ಅನ್ನ ಈ ಕಡೆ ತಗೊಂಡ್ರೆ into dx is equal to dt. ಸೊ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಟಿಗ್ರೇಷನ್ ಏನಿದೆ ನಮಗೆ, e to the power x into 1 plus x into dx ಏನಿದೆ ನನಗೆ dt divided by cos square as it is into x into e to the power x ಅಂದ್ರೆ t. ಸೊ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ e to the power x into x plus 1 into dx ನೋಡಿ ನ್ಯೂಮರೇಟರ್ is equal to dt. ಡಿನಾಮಿನೇಟರ್ cos square as it is x into e to the power x ಅಂದ್ರೆ t ತಗೊಂಡಿ. ಸೊ ಇವಾಗ is equal to integration 1 by cos x reciprocal 1 by cos x ಏನಿದೆ ನಮಗೆ sec x. ಸೊ ಏನಾಗುತ್ತೆ ಹಂಗಿದ್ರೆ ನಮಗೆ sec square t into dt. ಸೊ ಇಂಟಿಗ್ರೇಷನ್ ಆಫ್ sec square x into dx ಏನಿದೆ ನಮಗೆ tan x plus c. ಸೊ ಏನಾಗುತ್ತೆ tan t, ಇಲ್ಲೇನಿದೆ ನಮಗೆ t ಇರೋದ್ರಿಂದ ವೇರಿಯಬಲ್ tan t plus c. ಸೊ tan t tan of t ಅಂತಂದ್ರೆ ಏನಿದೆ, ಏನು ತಗೊಂಡಿದ್ವಿ ಪುಟ್ ಮಾಡಿದ್ವಿ ಅದನ್ನ ವ್ಯಾಲ್ಯೂ ಹಾಕಬೇಕು. tan ಆಫ್ ನೋಡಿ ವ್ಯಾಲ್ಯೂ ಏನು ತಗೊಂಡಿದ್ವಿ, x into e to the power x. t is equal to x into e to the power x plus c. ಸೊ ಆಪ್ಷನ್ ಯಾವ್ದು ಬರುತ್ತೆ ನೋಡಿ, tan of x into e to the power x. ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ನೋಡಿ ಕ್ವಶನ್ ಏನಿತ್ತು, ಇಂಟಿಗ್ರೇಷನ್ e to the power x into 1 plus x divided by cos square of x into e to the power x into dx equals. ಸೊ ನೋಡಿ ಇಂಟಿಗ್ರೇಷನ್ e to the power x of 1 plus x divided by cos square of x into e to the power x into dx ಏನಂತ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ತೀವಿ. ವೇರಿಯೇಬಲ್ ಅನ್ನು ಒಂದು ವೇರಿಯೇಬಲ್ ಇಂದ ಇನ್ನೊಂದು ವೇರಿಯೇಬಲ್ಗೆ ಟ್ರಾನ್ಸ್ಫಾರ್. ಸೊ ಏನಂತ ತಗೊಳ್ತಾ ಇದ್ದೀನಿ, x into e to the power x is equal to t. ಸೊ ಡಿಫರೆನ್ಷಿಯೇಷನ್ ಮಾಡಬೇಕಾದ್ರೆ ಇಲ್ಲಿ ಎರಡು ಫಂಕ್ಷನ್ ಇದೆ. ಸೊ ಅವಾಗ ಯಾವ್ದು ಯೂಸ್ ಆಗುತ್ತೆ ಇಲ್ಲಿ ನೋಡಿ, ಪ್ರಾಡಕ್ಟ್ ಯು ವಿ ರೂಲ್ ಅಂತಾನು ಕೂಡ ಹೇಳ್ಬೋದು. ಸೊ ಅವಾಗ ಏನಾಗುತ್ತೆ, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫರೆನ್ಷಿಯೇಷನ್ ನೋಡಿ, ಡಿಫರೆನ್ಷಿಯೇಷನ್ ಆಫ್ e to the power x e to the power x ಇರುತ್ತೆ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್, ಫಸ್ಟ್ ಫಂಕ್ಷನ್ x ಡಿಫರೆನ್ಷಿಯೇಷನ್ 1. ಸೊ ಟಿ ಡಿಫರೆನ್ಷಿಯೇಷನ್ dt by dx. ಇವಾಗ ನೋಡಿ ಇಲ್ಲೇನು ಕಾಮನ್ ಇದೆ, e to the power x. ಸೊ ರಿಮೈನಿಂಗ್ ಇಲ್ಲಿ x ಇದೆ, ರಿಮೈನಿಂಗ್ ಇಲ್ಲಿ 1 ಇದೆ. ಸೊ e to the power x into x plus 1. ಸೊ ಇಲ್ಲಿ ಡಿನಾಮಿನೇಟರ್ dx ಅನ್ನ ಈ ಕಡೆ ತಗೊಂಡ್ರೆ ಮಲ್ಟಿಪ್ಲಿಕೇಶನ್ into dx is equal to dt. ಸೊ ನೋಡಿ ಈ ಇಂಟಿಗ್ರೇಷನ್ ಫಂಕ್ಷನ್ ಅಲ್ಲಿ e to the power x into 1 plus x into dx is equal to ಏನಿದೆ ನನಗೆ dt. ಸೊ ಇಂಟಿಗ್ರೇಷನ್ dt divided by cos square as it is x into e to the power x ಏನು ತಗೊಂಡಿದ್ವಿ t. ಸೊ 1 by cos x reciprocal ಏನಿದೆ sec x
ಸೊ ಇಂಟಿಗ್ರೇಷನ್ sec square t into dt. ಸೊ ಇಂಟಿಗ್ರೇಷನ್ sec x square into dx tan x. ಸೊ tan t ಇಲ್ಲಿ t ಇರೋದ್ರಿಂದ t. ಸೊ t ಏನು ತಗೊಂಡಿದ್ವಿ x into e to the power x is equal to t ಅಂತ. ಸೊ ಇಲ್ಲಿ t ವ್ಯಾಲ್ಯೂ ಪುಟ್ ಮಾಡಿದ್ರೆ tan of x into e to the power x ಪ್ಲಸ್ c ಅಂತ ಬಂದು. ಸೊ ಆಪ್ಷನ್ ಯಾವುದಿದೆ ಇಲ್ಲಿ? ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಯಾವುದು? 24th ಆನ್ಸರ್ ನೋಡಿ, 7.3 ಎಕ್ಸಸೈಸ್ ಅಲ್ಲಿ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ.